ಕಾಣ್ತಾ ಇದೆ ಅಲ್ವಾ? ಅಕರ್ಮದಲ್ಲಿ ಕರ್ಮವನ್ನು ಕಾಣುವವನು ಮನುಷ್ಯರಲ್ಲಿ ಬುದ್ಧಿವಂತನು. ಅವನು ಎಲ್ಲ ಬಗೆಯ ಕರ್ಮಗಳಲ್ಲಿ ತೊಡಗಿದ್ದರೂ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರುವವನು. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ. ಯಾವ ವ್ಯಕ್ತಿಯ ಪ್ರತಿಯೊಂದು ಕರ್ಮವೂ ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮುಕ್ತವಾಗಿರುತ್ತದೆಯೋ ಅಂತಹವನು ಪೂರ್ಣ ಜ್ಞಾನದಲ್ಲಿ ಇರುವನು. ಋಷಿಗಳ ಪ್ರಕಾರ ಅಂತಹವನ ಕರ್ಮದ ಪ್ರತಿಕ್ರಿಯೆಗಳನ್ನು ಪೂರ್ಣ ಜ್ಞಾನದ ಅಗ್ನಿಯು ಸುಟ್ಟು ಹಾಕುತ್ತದೆ. ಈ ಶ್ಲೋಕ ಯಾಕೆ ಪ್ಲೇ ಮಾಡಿದ್ದು ಅಂತಂದ್ರೆ, ಪೂರ್ಣ ಜ್ಞಾನ ಅಂತ ಒಂದು ಪದ ಉಪಯೋಗಿಸಿದರಲ್ಲಿ. ಏನು ಪೂರ್ಣ ಜ್ಞಾನ ಅಂತಂದ್ರೆ? ಪೂರ್ಣ ಜ್ಞಾನ ಅಂತಂದ್ರೆ ಕಂಪ್ಲೀಟ್ ನಾಲೆಡ್ಜ್. ಇಫ್ ಯು ವಾಂಟ್ ಟು ಟ್ರಾನ್ಸ್ಲೇಟ್ ಇಟ್ ಇನ್ ಟು ಇಂಗ್ಲಿಷ್, ಇಟ್ ಇಸ್ ಕಾಲ್ಡ್ ಎಸ್ ಕಂಪ್ಲೀಟ್ ನಾಲೆಡ್ಜ್. ಪೂರ್ಣ ಜ್ಞಾನ ಇದ್ದಾಗ ಏನಾಗುತ್ತೆ, ನಾವು ಮಾಡ್ತಕ್ಕಂಥ ಕರ್ಮದ ಪರಿಣಾಮ ಏನಿದೆ ಆ ಪರಿಣಾಮವನ್ನು ಪೂರ್ಣ ಜ್ಞಾನದ ಅಗ್ನಿಯು ಸುಟ್ಟು ಹಾಕುತ್ತೆ. ಸೊ ಎ ಪರ್ಸನ್ ಹೂ ಇಸ್ ಎಸ್ಟಾಬ್ಲಿಷ್ಡ್ ಇನ್ ಕಂಪ್ಲೀಟ್ ನಾಲೆಡ್ಜ್, the effect of the work that they do will be burnt off by the fire of complete knowledge. ಹಾಗಾದ್ರೆ ಪೂರ್ಣ ಜ್ಞಾನ ಅಂತಂದ್ರೆ ಏನು? ಇದೊಂದು ಪದ ಉಪಯೋಗಿಸಿದ್ರಲ್ಲಿ. ಜ್ಞಾನ ಅಂತ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತೀವಿ, ನಾಲೆಡ್ಜ್ ಅಂತ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತೀವಿ. ಕಂಪ್ಲೀಟ್ ನಾಲೆಡ್ಜ್, ಪೂರ್ಣ ಜ್ಞಾನದ ಅಗ್ನಿಯು ಅಂತ ಹೇಳ್ತಾರೆ, ಫೈರ್ ಆಫ್ ಕಂಪ್ಲೀಟ್ ನಾಲೆಡ್ಜ್. ಇಟ್ಸ್ ಇಂಪಾರ್ಟೆಂಟ್ ಟು ರಿಮೆಂಬರ್ ದಟ್ ನಾವೆಲ್ಲ ಸಾಮಾನ್ಯವಾಗಿ ಪುಸ್ತಕ ಓದ್ತೀವಿ ಅಲ್ವಾ? ಪುಸ್ತಕ ಓದ್ತೀವಿ, ಏನೇನೋ ಕೇಳ್ತೀವಿ, ಎಷ್ಟೊಂದು ವಿಚಾರಗಳನ್ನ ಕೆಲವು ಸತಿ ಮನಸ್ಸಿಗೆ ತಂದುಕೊಳ್ತೀವಿ. ಇದೆಲ್ಲ ಮಾಡಿದಾಗ ಯಾತಕ್ಕೆ ಮಾಡ್ತಾ ಇದ್ದೀವಿ ಅಂತ ಯಾವತ್ತೂ ನಾವು ಯೋಚನೆ ಮಾಡ್ತೀವಿ. ವೈ ಇಸ್ ದಟ್ ವಿ ಆ್ಯಕ್ಚುಲಿ ವಿ see certain things, we read certain things, we hear certain things, we discuss certain things. Why are we doing all these things? Any answers? Anybody wants to answer? Why are we doing all these things? To get complete knowledge, improve our knowledge. To gain knowledge. What is complete knowledge then? There's some pull towards it. What is complete knowledge? ಕನ್ನಡದಲ್ಲಿ ಹೇಳೋದಾಯ್ತು ಅಂತಂದ್ರೆ, ಪೂರ್ಣ ಜ್ಞಾನ ಅಂತಂದ್ರೆ ಸಮಗ್ರವಾದಂಥ ಜ್ಞಾನ, ಕಾಂಪ್ರಹೆನ್ಸಿವ್. ಕಂಪ್ಲೀಟ್ ಮೀನ್ಸ್ ಕಾಂಪ್ರಹೆನ್ಸಿವ್ ನಾಲೆಡ್ಜ್, ಸಮಗ್ರವಾದಂಥ ಜ್ಞಾನ, ಪೂರ್ಣ ಜ್ಞಾನ. ಅದಕ್ಕೆ ಎರಡು ಭಾಗಗಳು ಉಂಟು. ನಾವು ಏನನ್ನೇ ಓದಲಿ, ಏನನ್ನೇ ಕೇಳಲಿ, ಏನನ್ನೇ ನಾವು ತಿಳ್ಕೊಳ್ಳಿ, ನಾವು ಹಿಂದೆ ತಿಳ್ಕೊಂಡಿರ್ತಕ್ಕಂಥ ವಿಚಾರಗಳಲ್ಲಿ ಅದನ್ನು ಸೇರಿಸ್ಕೊಳ್ತೀವಿ. ದಟ್ ಇಸ್ ವಾಟ್ ವಿ ಡು. ವಾಟ್ ಎವರ್ ನ್ಯೂ ಥಿಂಗ್ಸ್ ದಟ್ ವಿ ಲರ್ನ್, ವಿ put it into the other knowledge that we have got from before. ಅಲ್ಲಿ ಹಾಕಿದ ತಕ್ಷಣ ಅದು ಕಂಪ್ಲೀಟ್ ಆಗತ್ತಾ? ಇಲ್ಲ. ಏನಾಗತ್ತೆ? ಅದು ಹೋಗಿ ಒಂದು ಭಾಗದಲ್ಲಿ ಕೂತ್ಕೊಳ್ಳುತ್ತೆ. ಇಟ್ ವಿಲ್ ಗೋ ಅಂಡ್ ಸ್ಟೇ ಅಟ್ ಒನ್ ಪರ್ಟಿಕ್ಯುಲರ್ ಪ್ಲೇಸ್. ಕಂಪ್ಲೀಟ್ ನಾಲೆಡ್ಜ್ ಫಾರ್ಮೇಷನ್ ರಿಕ್ವೈರ್ಸ್ ಟೂ ಥಿಂಗ್ಸ್. ಪೂರ್ಣ ಜ್ಞಾನ ಬರಬೇಕಾದ್ರೆ ಎರಡು ಬೇಕು. ಮೊದಲನೇದು, ನಾವು ಏನೆಲ್ಲ ಓದಿರ್ತೀವಿ ಅದನ್ನ ಒಂದು ಸಮಗ್ರವಾದಂಥ ದೃಷ್ಟಿಕೋನದಿಂದ ನೋಡೋದನ್ನು ಬೆಳೆಸ್ಕೋಬೇಕು. We have to learn to look at everything that we have got as knowledge from a comprehensive perspective, from a very broad perspective. ಸೊ ಇವತ್ತೊಂದು ಎಕ್ಸಾಂಪಲ್ ಹೇಳ್ತಾ ಇದ್ವಿ ಸಾಯಂಕಾಲ ಸಿಟ್ಟಿಂಗ್ ಕೊಟ್ಟಾಗ, ಈಗ ನಾವು ಒಂದು ಗೋಡೆ ಕಟ್ಟಬೇಕು ಅಂತ ಇಟ್ಕೊಳ್ರಿ. ಇಫ್ ಯು ಹ್ಯಾವ್ ಟು ಬಿಲ್ಡ್ ಎ ವಾಲ್, I cannot put one brick here, one brick there, and then one brick there with gap in between. It's not possible.
For me to be able to build a successful wall, I need to stack the bricks one after the other. ನಾವೊಂದು ಗೋಡೆ ಕಟ್ಟಬೇಕಂತಂದ್ರೆ ಇಲ್ಲೊಂದು ಇಟ್ಟಿಗೆ ಅಲ್ಲೊಂದು ಇಟ್ಟಿಗೆ ಮಧ್ಯದಲ್ಲಿ ಗ್ಯಾಪ್ಗಳನ್ನ ಕೊಟ್ಬಿಟ್ಟು ನಾವು ಇಟ್ಟಿಗೆಗಳನ್ನ ಇಡ್ತು ಅಂತಂದ್ರೆ ಗೋಡೆ ಕಟ್ಟದಂಗೆ ಆಗಲ್ಲ. ನಾವು ನಿಜವಾಗಿ ಗೋಡೆ ಕಟ್ಟಬೇಕಂತಂದ್ರೆ ಒಂದೊಂದೇ ಇಟ್ಟಿಗೆ ಮೇಲೆ ಮತ್ತೊಂದು ಇಟ್ಟಿಗೆನ ಇಡ್ತಾ ಹೋಗ್ಬೇಕಾಗತ್ತೆ. ಅದೇ ರೀತಿಯಾಗಿ ನಾವು ಜ್ಞಾನದಲ್ಲಿ ಏನೇ ಪಡ್ಕೊಂಡ್ರು ಕೂಡ ನಾವು ಹಿಂದೆ ಏನ್ ಪಡ್ಕೊಂಡಿರ್ತೀವಿ ಅದಕ್ಕೆ ನಾವು ಹೊಸದನ್ನೇ ಸೇರಿಸಿದ ಮೇಲೆ ಮತ್ತೆ ಅದನ್ನು ನಾವು ನವೀಕರಿಸಿ ಹೊಸ ದೃಷ್ಟಿಕೋನ ಬೆಳೆಸ್ಕೋಬೇಕು. ವಿ ಹ್ಯಾವ್ ಟು ಡೆವಲಪ್ ಎ ಮಚ್ ಮೋರ್ ನ್ಯೂವರ್ ವ್ಯೂ ಆಫ್ ವಾಟ್ ಎವರ್ additional things that we have put to the old knowledge. This is one aspect. Second aspect is that in order that we can get that completeness in the knowledge, see, this is comprehensive knowledge. What is completeness in the knowledge? Completeness in the knowledge will come by the addition of our own experience by practice. ಅದರಲ್ಲಿ ಪೂರ್ಣ ಜ್ಞಾನ ಬರಬೇಕಾದ್ರೆ ಪೂರ್ಣತ್ವ ಬರಬೇಕಂತಂದ್ರೆ ನಾವು ಅಭ್ಯಾಸ ಮುಖೇನ ನಮ್ಮ ಅನುಭವನ ಏನಿದೆ ಅದನ್ನ ನಾವು ನಮ್ಮಲ್ಲಿರತಕ್ಕಂಥ ಜ್ಞಾನಕ್ಕೆ ಲೇಪನ ಮಾಡಿದ್ರೆ ಆವಾಗ ಅದು ಪೂರ್ಣತ್ವವನ್ನು ಪಡ್ಕೊಳ್ಳುತ್ತೆ, ಪೂರ್ಣ ಜ್ಞಾನ ಅಂತ ಆಗುತ್ತೆ. ಸೊ ಪೂರ್ಣ ಜ್ಞಾನಕ್ಕೆ one is the comprehensive view and then one is the experience. When you add these two things, then it leads you towards completeness. ಸಮಗ್ರವಾದಂಥ ದೃಷ್ಟಿಕೋನ ಮತ್ತೆ ಅನುಭವನ ಲೇಪ, ಈ ಎರಡನ್ನು ಸೇರಿಸಿದಾಗ ಅದು ಪೂರ್ಣತ್ವದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಪೂರ್ಣ ಜ್ಞಾನ, ಅನುಭವ ಇಲ್ದಿರ ಪೂರ್ಣ ಜ್ಞಾನ ಬರಲಿಕ್ಕೆ ಸಾಧ್ಯವಿಲ್ಲ. ವಿತೌಟ್ ಎಕ್ಸ್ಪೀರಿಯನ್ಸ್ ದ ಕಂಪ್ಲೀಟ್ನೆಸ್ ಆಫ್ ದ ನಾಲೆಜ್ ವಿಲ್ ನಾಟ್ ಕಮ್. ವಾಟ್ ಹ್ಯಾಪನ್ಸ್ ಇನ್ ಅವರ್ ಸಿಸ್ಟಮ್? ಹಾಗಾದ್ರೆ ನಮ್ಮ ಸಿಸ್ಟಮ್ನಲ್ಲಿ ನಾವೆಲ್ಲ ಅಭ್ಯಾಸ ಮಾಡ್ತಾ ಹೋಗ್ತೀವಲ್ಲ, ಏನಾಗುತ್ತೆ ಹಾಗಾದ್ರೆ? ವಿ ಗ್ರಾಜುಲಿ ಮೂವ್ ಟುವರ್ಡ್ಸ್ ದ ಕಂಪ್ಲೀಟ್ನೆಸ್ ಆಫ್ ದ ನಾಲೆಜ್, ಸ್ಟೆಪ್ ಬೈ ಸ್ಟೆಪ್. ನಾವು ಒಂದೊಂದೇ ಮೆಟ್ಲು ಇಡ್ತಾ ಜ್ಞಾನದ ಪೂರ್ಣತ್ವದ ಕಡೆಗೆ ನಾವು ನಡ್ಕೊಂಡು ಹೋಗ್ತೀವಿ. ಒಮ್ಮೆಲೆ ಪೂರ್ಣ ಜ್ಞಾನ ಬರಲ್ಲ. ನಿಧಾನಕ್ಕೆ ನಾವು ಮೆಟ್ಲಿನ ಏರಿ ಏರ್ತಾ ನಿಧಾನಕ್ಕೆ ನಾವು ಪೂರ್ಣತ್ವದ ಕಡೆಗೆ ಹೋಗ್ತೀವಿ, ಪೂರ್ಣ ಜ್ಞಾನದ ಕಡೆಗೆ ಹೋಗ್ತೀವಿ. ಎರಡನೇ ದೃಷ್ಟಿಕೋನ, ಪೂರ್ಣತ್ವ ಪಡ್ಕೋಬೇಕು ಅಂತಂದ್ರೆ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತಿರ್ತಕ್ಕಂಥವ್ರು ಯಾರು? Who is the one who is accumulating the knowledge? Atma. ಆತ್ಮ. ಸೊ ಆತ್ಮದ ಅನುಭವ ಪಡೆದಿರ ಜ್ಞಾನಕ್ಕೆ ಪೂರ್ಣತ್ವ ಬರಲಿಕ್ಕೆ ಸಾಧ್ಯವಿಲ್ಲ. ವಿತೌಟ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ಸೋಲ್ ಯು ಕೆನಾಟ್ ಅಚೀವ್ ದ ಕಂಪ್ಲೀಟ್ನೆಸ್ ಆಫ್ ದ ನಾಲೆಡ್ಜ್. ಮುಂಡಕೋಪನಿಷತ್ತಲ್ಲಿ ಎರಡು ರೀತಿಯಾದಂಥ ಜ್ಞಾನವನ್ನು ಉಪದೇಶ ಮಾಡಿದರು. ದೇರ್ ಆರ್ ಟೂ ಟೈಪ್ಸ್ ಆಫ್ ನಾಲೆಡ್ಜ್. ಒಂದು ಅಪರಜ್ಞಾನ, ಇನ್ನೊಂದು ಪರಜ್ಞಾನ, ಅಥವಾ ಅಪರವಿದ್ಯೆ, ಇನ್ನೊಂದು ಪರವಿದ್ಯೆ. ಅಪರಜ್ಞಾನ ಅಥವಾ ಅಪರವಿದ್ಯೆ ಅಂತಂದ್ರೆ ಲೋಕದಲ್ಲಿ ನಾವು ಹೇಳೋದು, ಕೇಳೋದು, ನೋಡೋದು, ಗ್ರಹಿಸೋದು ಇದೆಲ್ಲವೂ ಕೂಡ ಅಪರವಿದ್ಯೆಗೆ ಸೇರಿದ್ದು. ಅಂಡ್ ಮುಂಡಕೋಪನಿಷತ್ತಲ್ಲಿ ಏನ್ ಮಾಡ್ತಾರಂತೆ, ವೇದ ಮತ್ತು ವೇದಾಂಗಗಳು ಅವೆಲ್ಲವನ್ನೂ ಅಪರವಿದ್ಯೆಗೆ ಸೇರಿಸ್ತಾರೆ. ಆಲ್ ದ ವೇದಾಸ್, ಆಲ್ ದ ಉಪನಿಷತ್ಸ್, ಎವ್ರಿಥಿಂಗ್ ಈಸ್ ಕನ್ಸಿಡರ್ಡ್ ಆಸ್ ಅಪರವಿದ್ಯೆ. ದೇರ್ ಎ ಸೀಕರ್ ಬೈ ನೇಮ್ ಶೌನಕ ಅಂತ ಒಬ್ಬ ಬರ್ತಾನೆ. ಅವನು ಗುರುಗಳನ್ನ ಹುಡ್ಕೊಂಡು ಹೋಗ್ತಾನೆ. ಅಂಗಿರಸ ಅಂತ ಒಬ್ಬ ಗುರು ಸಿಗ್ತಾನೆ. ಆ ಗುರುಗೆ ಒಂದೇ ಪ್ರಶ್ನೆ ಕೇಳ್ತಾನೆ, ಯಾವುದನ್ನು ತಿಳ್ಕೊಳ್ಳೋದ್ರಿಂದ ನಾನು ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲವನ್ನೂ ಒಮ್ಮೆಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಅಂಥದ್ದನ್ನು ನಂಗೆ ಹೇಳ್ಕೊಡು ಅಂತ. So the question is, what is it by knowing which I can know everything in this world at once? You please teach me that. That is his question. Only one question. I want to learn that, knowing which I know everything in this world. ನನಗೆ ಏನು ಹೇಳ್ಕೊಡ್ಬೇಕು ನೀವು ಅಂತಂದ್ರೆ, ಅದು ಒಂದನ್ನು ನಾವು ತಿಳ್ಕೊಳ್ಳೋದ್ರಿಂದ ಇಡೀ ಜಗತ್ತಿನಲ್ಲಿ ಸಮಗ್ರ ದೃಷ್ಟಿಯಲ್ಲಿರ್ತಕ್ಕಂಥ, ಸಮಸ್ತ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲವನ್ನೂ ಒಮ್ಮೆಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ, ಅಂಥದ್ದು ನಂಗೆ ಹೇಳ್ಕೊಡಿ ಅಂತ ಕೇಳ್ತಾನೆ. ಆಗ ಅಂಗಿರಸ
ಹೇಳ್ತಾನೆ, ಉತ್ತರ ಕೊಡಬೇಕಾದ್ರೆ ಹೇಳ್ತಾನೆ. ಎರಡು ರೀತಿಯಾದಂಥ ವಿದ್ಯೆ ಉಂಟು, ಅಪರಾವಿದ್ಯೆ, ಪರಾವಿದ್ಯೆ. ಅಪರವಿದ್ಯೆನಲ್ಲಿ ಎಲ್ಲವೂ ನಾವೇನು ಅನ್ಕೊಂಡಿದ್ವಲ್ಲ, ವೇದಗಳು, ಉಪನಿಷತ್ತುಗಳು, ಇತಿಹಾಸ, ಸಂಸ್ಕೃತ, ವ್ಯಾಕರಣ ಎಲ್ಲವೂ ಕೂಡ ಅದರಲ್ಲೇ ಅಪರಾವಿದ್ಯೆಯನ್ನು ಬರ್ಬಿಡುತ್ತೆ. ತುಂಬಾ ಜನಕ್ಕೆ ವೇದಗಳು ಈಸ್ ದ ಕ್ರೀಮ್ ಆಫ್ ದ ನಾಲೆಜ್ ಅಂತ ಅನ್ಕೊಂಡಿದ್ದಾರೆ. ಜ್ಞಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಜ್ಞಾನ ಅಂತಂದ್ರೆ ವೇದಗಳ ಜ್ಞಾನ ಅಂತ ಅನ್ಕೊಂಡಿದ್ದಾರೆ, ಉಪನಿಷತ್ತಿನ ಜ್ಞಾನ ಅಂತ. ಆದ್ರೆ ಅದು ಕೂಡ ಅಪರಾವಿದ್ಯೆಗೆ ಬರುತ್ತೆ ಅಂತ ಹೇಳ್ತಾರೆ. ಪರಾವಿದ್ಯೆ ಯಾವುದು ಅಂತಂದ್ರೆ, ವಾಟ್ ಈಸ್ ಹೈಯರ್ ನಾಲೆಡ್ಜ್ ಈಸ್ ದಟ್ ನಾಲೆಡ್ಜ್ ವಿಚ್ ಟೇಕ್ಸ್ ಯು ಟುವರ್ಡ್ಸ್ ದ ಸೆಲ್ಫ್ ಆರ್ ದ ಸೋಲ್. ಆತ್ಮನ ಕಡೆಗೆ ಯಾವ್ದು ಕರ್ಕೊಂಡು ಹೋಗುತ್ತೋ ಅದು ಪರಾವಿದ್ಯೆ ಅಂತ ಕರೀತಾನೆ. ಸೊ ಪರಾವಿದ್ಯೆ ಇಲ್ದಿರ ಅಪರಾವಿದ್ಯೆಗೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ. ದೇರ್ ಇಸ್ ನೋ ವ್ಯಾಲ್ಯೂ ಇನ್ ಅಪರಾವಿದ್ಯೆ ಆಸ್ ಫಾರ್ ಆಸ್ ಸ್ಪಿರಿಚುವಾಲಿಟಿ ಇಸ್ ಕನ್ಸರ್ನ್ಡ್. ಅಪರಾವಿದ್ಯೆ ನೀವು ಎಷ್ಟು ಬೇಕಾದ್ರೆ ತಿಳ್ಕೋಬಹುದು, ಆದರೆ ಈ ಲೋಕದಲ್ಲಿ ಇರೋವರೆಗೂ ಕೂಡ ಈ ಲೋಕದಲ್ಲಿ ಜೀವನ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಆದರೆ ಪರಾವಿದ್ಯೆ ನಿಮ್ಮನ್ನ ಮುಕ್ತಿಯೆಡೆಗೆ ಕರ್ಕೊಂಡು ಹೋಗುತ್ತೆ. ಅಪರಾವಿದ್ಯೆ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಲೀಡ್ ಎ ಬೆಟರ್ ಲೈಫ್ ಹಿಯರ್, ಬಟ್ ಪರಾವಿದ್ಯೆ ಇಸ್ ಗೋಯಿಂಗ್ ಟು ಟೇಕ್ ಯು ಟುವರ್ಡ್ಸ್ ಲಿಬರೇಷನ್, ಟೇಕಿಂಗ್ ಯು ಔಟ್ ಆಫ್ ದ ಸೈಕಲ್ ಆಫ್ ಲೈಫ್ ಅಂಡ್ ಡೆತ್. ಜನನ ಮರಣಗಳ ಚಕ್ರದಿಂದ ನಿಮ್ಮನ್ನು ಮುಕ್ತಿಗೊಳಿಸ್ಲಿಕ್ಕೆ ಪರಾವಿದ್ಯೆ ಬೇಕು. ಸೊ ಪರಾವಿದ್ಯೆ ತಿಳ್ಕೊಳ್ಳೋವರೆಗೂ ಕೂಡ ಅಪರಾವಿದ್ಯೆ ಪೂರ್ಣತ್ವವನ್ನು ಪಡ್ಕೊಳ್ಳಲ್ಲ ಅಂತ ಹೇಳ್ತೇನೆ. ಸೊ ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ದ ಪೂರ್ಣ ಜ್ಞಾನ, ಪರಾವಿದ್ಯೆ ಕಲ್ತ್ಕೋಬೇಕು. ಪರಾವಿದ್ಯೆ ಅಂತಂದ್ರೆ ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ, ಬ್ರಹ್ಮವಿದ್ಯೆ. ಈಗೆಲ್ಲ ನಾವೇನ್ ಮಾತಾಡ್ತಿದೀವಿ ಇದೆಲ್ಲ ಅದ್ರ ಬಗ್ಗೆನೇ ಮಾತಾಡ್ತಾರೆ. ಈ ಪುಸ್ತಕ ಯಾಕೆ ಓದ್ತಾ ಇದ್ದೀವಿ ಅಂತಂದ್ರೆ, ಇದರಲ್ಲಿ ಬ್ರಹ್ಮವಿದ್ಯೆ ಬಗ್ಗೆ ನಮಗೆ ಸಾಕಷ್ಟು ಮಟ್ಟಿಗೆ ಮಾಹಿತಿ ಇದೆ ಅಂತ ಓದ್ತಾ ಇದ್ದೀವಿ. ವಿ ಆರ್ ರೀಡಿಂಗ್ ದಿಸ್ ಬುಕ್ ಬಿಕಾಸ್ ಇಟ್ ಕಂಟೈನ್ಸ್ ದ ನಾಲೆಜ್ ಆಫ್ ದ ಬ್ರಹ್ಮನ್. ದಟ್ ಇಸ್ ವೈ ವಿ ಆರ್ ರೀಡಿಂಗ್ ಆಲ್ ದಿಸ್ ಪರ್ಟಿಕ್ಯುಲರ್ ಬುಕ್, ಅಂಡ್ ದಟ್ ಇಸ್ ವೈ ಇಟ್ ಇಸ್ ರೆಲೆವೆಂಟ್ ಫಾರ್ ಅವರ್ ಪ್ರಾಕ್ಟೀಸ್. ಸರಿನಾ? ಸರಿ, ಈಗ ನೆಕ್ಸ್ಟ್ ಭಾಗಕ್ಕೆ ಹೋಗೋಣಂತೆ. ವಿಲ್ ಗೋ ಟು ದ ನೆಕ್ಸ್ಟ್ ಪಾರ್ಟ್ ವಿಚ್ ಈಸ್ ಜಸ್ಟ್ ಶೇರ್ ಟೆಕ್ನಿಕ್ ಬಗ್ಗೆ. ಕಾಣ್ತಾ ಇದೆಯಾ? ಓಕೆ. ಸೊ ಸಾಕಷ್ಟು ಮಟ್ಟಿಗೆ ಸುಮಾರು ಜನಕ್ಕೆ ದೇಹದಲ್ಲಿ ಸುಸ್ತು ಉಂಟಾಗುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಟೆಕ್ನಿಕ್ ಫಾರ್ ರಿಮೂವಿಂಗ್ ಬಾಡಿಲಿ ಟೈರ್ಡ್ನೆಸ್, ದೇಹದಲ್ಲಿ ಇರ್ತಕ್ಕಂಥ ಸುಸ್ತನ್ನ ಹೋಗಲಾಡಿಸಲಿಕ್ಕೆ ಇರತಕ್ಕಂಥ ಒಂದು ತಂತ್ರ. ಟೆಕ್ನಿಕ್ ಬರೀತಾರೆ. If much tiredness is felt in the body, then in the first place I shall myself remove it. But in case you want to remove it yourself, then the technique is that, for that is to have the idea that the very soft shower from the cosmic region is falling on every particle of the body and freshness is increasing. So, ಲಾಲಾಜಿಯವ್ರು ಹೇಳ್ತಾರೆ ಬಾಬೂಜಿಯವ್ರಿಗೆ, ನಿನಗೇನಾದ್ರು ಸುಸ್ತಾಯ್ತು ಅಂತಂದ್ರೆ ನಾನೇ ಅದನ್ನ ತೆಗೆದು ಹಾಕ್ತೀನಿ, ಒಂದೊಮ್ಮೆ ನೀನೇ ಅದನ್ನು ತೆಗೆದುಹಾಕೋಬೇಕು ಅಂತಂದ್ರೆ ಅದಕ್ಕಿರ್ತಕ್ಕಂಥ ತಂತ್ರ ಏನಪ್ಪಾ ಅಂತಂದ್ರೆ ಈ ಒಂದು ಸೂಚನೆಯನ್ನು ಕೊಟ್ಕೋಬೇಕು. ಏನಂತ? ಮೇಲಿನಿಂದ ಮೃದುವಾದಂತ ಒಂದು ತುಂತುರು ಬ್ರಹ್ಮಾಂಡ ಮಂಡಲದಿಂದ ನಿನ್ನ ಎಲ್ಲ ಅಣುಗಳಿಗೆ, ದೇಹದ ಎಲ್ಲ ಅಣುಗಳಿಗೆ ಅದು ಬೀಳ್ತಾ ಇದೆ, ಕಣಗಳಿಗೆ ಅದು ಬೀಳ್ತಾ ಇದೆ. ಫ್ರೆಶ್ನೆಸ್ ಜಾಸ್ತಿ ಆಗ್ತಾ ಇದೆ. ಫ್ರೆಶ್ನೆಸ್ ಅಂದ್ರೆ ತಾಜಾತನ ಜಾಸ್ತಿ ಆಗ್ತಾ ಇದೆ. ಈ ಒಂದು ಸೂಚನೆಯನ್ನು ಕೊಟ್ಕೋಬೇಕು ಅಂತ ಹೇಳ್ತಾರೆ. ಜಸ್ಟ್ ರಿಪೀಟ್. ಮೇಲ್ಗಡೆಯಿಂದ ಅಂದ್ರೆ ಬ್ರಹ್ಮಾಂಡ ಮಂಡಲದಿಂದ ಮೃದುವಾದಂತ ತುಂತುರು ಹರಿವೆ ನಮ್ಮ ದೇಹದ ಎಲ್ಲ ಕಣಗಳ ಮೇಲೆ ಬೀಳ್ತಾ ಇದೆ. ಆ ಕಣಗಳಲ್ಲಿ ಮತ್ತು ದೇಹದಲ್ಲಿ ತಾಜಾತನ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಒಂದು ಸತಿ ಅನ್ಕೊಂಡು ಕೆಲ ನಿಮಿಷಗಳ ಕಾಲ ಇದೇ ಒಂದು ಸೂಚನೆ ಕೊಟ್ಕೊಂಡು ಕೂತ್ಕೋಬೇಕು. ಆಗ ದೇಹದ ಆಯಾಸ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ವೆನ್ ಯು ಸಿಟ್ ವಿತ್ ದಿಸ್ ಪರ್ಟಿಕ್ಯುಲರ್ ಸಜೆಷನ್ ದಟ್ ದ ವೆರಿ ಸಾಫ್ಟ್ ಶವರ್ ಫ್ರಮ್ ದ ಕಾಸ್ಮಿಕ್ ರೀಜನ್ ಈಸ್ ಫಾಲಿಂಗ್ ಆನ್ ಎವ್ರಿ ಪಾರ್ಟಿಕಲ್ ಆಫ್ ದ ಬಾಡಿ ಅಂಡ್ ಫ್ರೆಶ್ನೆಸ್ ಈಸ್ ಇನ್ಕ್ರೀಸಿಂಗ್ ಫಾರ್ ಫ್ಯೂ ಮಿನಿಟ್ಸ್. ಎಷ್ಟೊತ್ತು ಕೂತ್ಕೋಬೇಕು ಅಂತಂದ್ರೆ ಪ್ರಾಯಶಃ ಒಂದು 3 ಇಂದ 5 ನಿಮಿಷ ಅಥವಾ 7 ನಿಮಿಷ ಅಷ್ಟು ಸಾಕಾಗುತ್ತೆ. ಇಟ್ಸ್ ಫಾರ್ ಫ್ಯೂ ಮಿನಿಟ್ಸ್. then the body tiredness is automatically going to come down. ಸರಿನಾ?
ಯಾರಿಗಾದರೂ ದೇಹದ ಒಂದು ಸುಸ್ತನ್ನ ತಂತ್ರಗಳ ಮುಖಾಂತರ ನಾವು ಕಲ್ತು ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಇದನ್ನ ಬೇಕಾದ್ರೆ ನಾವು ಈ ತಂತ್ರವನ್ನು ಬೇಕಾದ್ರೆ ಉಪಯೋಗಿಸ್ಕೋಬಹುದು. ಈ ತಂತ್ರವನ್ನು ನಾವು ಬೇಕಾದ್ರೆ ಉಪಯೋಗಿಸ್ಕೋಬಹುದು. ಸರಿನಾ? ಐ ಸ್ಟಾಪ್ ಹಿಯರ್. We can take any questions on these two things and then we can move to the next part of the session. ಇಲ್ಲಿ ನಿಲ್ಲಿಸ್ತೀನಿ. ತುಂಬಾ ಸಿಂಪಲ್ ಇದು. Just say that there is a soft shower coming down from the cosmic region onto every particle of my body and freshness is increasing. That's all. It's a very simple technique. We have tried it in the past few times. It does work. So you can also try it out. But that depends on whether you feel tiredness very repeatedly. If you're not feeling tiredness repeatedly, then you probably don't use it. You have to feel tiredness on and off. Then you can use it. ಆಯ್ತಾ? ಅವಾಗ ಸುಸ್ತಾಗ್ತಿದೆ ಅಂತಂದ್ರೆ ಬೇಕಾದ್ರೆ ಉಪಯೋಗಿಸ್ಬೋದು. ಸುಸ್ತೇ ಆಗ್ತಿಲ್ಲ ಅಂತಂದ್ರೆ ಏನು ಉಪಯೋಗ ಮಾಡುವಂತ ಅವಶ್ಯಕತೆ ಬರಲ್ಲ. ಆಯ್ತು ಆಯ್ತು. ಇದರಲ್ಲಿ ಏನಾದ್ರು ಪ್ರಶ್ನೆ ಇದೆಯಾ? ಕ್ಯಾನ್ ಇಟ್ ಬಿ ಡನ್ ಫಾರ್ ಅದರ್ಸ್? ಇಲ್ಲ, ಇದು ನಮ್ಮ ಮೇಲೆ ನಾವು ಮಾಡ್ಕೊಳ್ತಕ್ಕಂಥದ್ದು. ಅವ್ರಿಗೆ ಬೇಕಾದ್ರೆ ಹೇಳ್ಕೊಡ್ಬೋದು. ನಾನಭ್ಯಾಸಿಗೆ ಹೇಳ್ಕೊಡ್ಬೋದಾ ಬ್ರದರ್? ನಾನಭ್ಯಾಸಿಗೆ ಹೇಳ್ಕೊಡ್ಲಿಕ್ಕೆ ಆಗಲ್ಲ. ಅವ್ರಿಗೆ ನೀವು ಕಾಸ್ಮಿಕ್ ರೀಜನ್ ಅಂದ್ರೆ ಬ್ರಹ್ಮಾಂಡ ಮಂಡಲ ಅಂದ್ರೆ ಏನ್ ಹೇಳ್ಕೊಡ್ತೀರಾ ಅವ್ರಿಗೆ? ಸೊ ಅಭ್ಯಾಸಿ ಅಂತ ಇದ್ರೆ ಅಟ್ಲೀಸ್ಟ್ ಏನೋ ಬ್ರಹ್ಮಾಂಡ ಮಂಡಲ ಅಂತ ಏನೋ ಒಂದಿಷ್ಟು ಕೇಳಿರ್ತಾರೆ. ಬ್ರಹ್ಮಾಂಡ ಅಂತ ನಾನು ಕೇಳಿರ್ತಾರೆ, ಬ್ರಹ್ಮಾಂಡ ಮಂಡಲ ಅಂತ ಕೇಳಿರ್ತಾರೆ. ಓಕೆ, ನಾನು ಅಭ್ಯಾಸಿಗೆ ಎಷ್ಟು ಜನಕ್ಕೆ ಬ್ರಹ್ಮಾಂಡ ಮಂಡಲ ಅಂತೆಲ್ಲ ಪದಗಳನ್ನ ಕೇಳಿರ್ತಾರೆ? ಬಹಳಷ್ಟು ಜನ ಕೇಳಿರಲ್ಲ. ಹಾಗಾಗಿ ಅವರಿಗೆ ಅದ್ರ ಕಲ್ಪನೆ ಕೂಡ ಇರಲ್ಲ. ಈಗ ನಾವೇ ಈ ಸೂಚನೆ ಕೊಟ್ಕೊಂಡ್ರೆ ಎಲ್ಲಿಂದ ಬರಬೇಕು ಅಂತ ನಮ್ಗೆ ಗೊತ್ತಿದೆ ಅಲ್ವಾ? If we give a suggestion to ourselves, we know where it is going to. When we say cosmic region, we know where it's going to come from. But for a non-abhyasi, they will not have a clue what is going to happen. So that capacity to feel will be very minimal in them. ಅವರಲ್ಲಿ ಆ ಸೂಕ್ಷ್ಮತೆ ಬಂದಿರಲ್ಲ. ಹಾಗಾಗಿ ಅವ್ರಿಗೆ ಲಾಭ ಆಗುವಂಥ ಸಾಧ್ಯತೆ ಅತಿ ಕಡಿಮೆ. ಅಭ್ಯಾಸಿಗಳಲ್ಲಿ ಹೇಳ್ಕೊಡ್ತು ಅಂತಂದ್ರೆ ಲಾಭ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸರಿನಾ? ಅಂದ್ರೆ ಸಿಸ್ಟಮ್ ಬಂದಿರ್ತಾರೆ, ವಿನಾಕಾರಣ ಅವ್ರು ಬಿಟ್ಬಿಟ್ಟಿರ್ತಾರೆ. ಇವಾಗ ಕೆಲ್ಸದ ಒತ್ತಡದಿಂದ ಅವ್ರಿಗೆ ಹೇಳ್ಕೊಡ್ಬೋದಾ? ಅಂದ್ರೆ ಗೊತ್ತಿರುತ್ತಲ್ಲ. ಫಸ್ಟ್ ಅವ್ರನ್ನ ಕೇಳ್ರಿ, ಬ್ರಹ್ಮಾಂಡ ಮಂಡಲ ಅಂದ್ರೆ ಏನು ಅಂತ ಒಂದ್ಸತಿ ಕೇಳ್ರಿ, ಹೇಳ್ಕೊಡ್ಲಿಕ್ಕೆ ಮುಂಚೆ. ಎಷ್ಟೋ ಜನ ವರ್ಷಾನುಗಟ್ಟಲೆ ನಮ್ಮ ಸಿಸ್ಟಮ್ ಅಲ್ಲಿ ಇದ್ದು ಹೋಗಿರ್ತಾರೆ, ಒಂದು ಪುಸ್ತಕನೂ ಮುಟ್ಟಿರಲ್ಲ, ಒಂದು ವಿಡಿಯೋನು ನೋಡಿರಲ್ಲ, ಯಾವುದೇ ಗುರುಗಳ ಟಾಕ್ನ ಕೇಳಿರಲ್ಲ. ಜಸ್ಟ್ ಬಿಕಾಸ್ ಅವ್ರು ನಮ್ಮ ಸಿಸ್ಟಮ್ ಅಲ್ಲಿ 5 ವರ್ಷ 10 ವರ್ಷ ಇದ್ದ ಆ ಕ್ಷಣ ಅವ್ರು ಎಲ್ಲವನ್ನೂ ತಿಳ್ಕೊಂಡಿರ್ತಾರೆ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಿ? ಈಗಲೇ ಬೇಕಾದ್ರೆ ನಿಮ್ಮ ಚಿಕ್ಕಮಗಳೂರಲ್ಲೇ ಬೇಕಾದ್ರೆ ಹೋಗಿ ನೋಡ್ರಿ, ಎಷ್ಟು ಜನ 10 ವರ್ಷ 15 20 ವರ್ಷದಿಂದ ಇದ್ದಾರೆ, ಯಾವ ಪುಸ್ತಕನೂ ಮುಟ್ಟಿಲ್ಲ ಅಂತ ಬೇಕಾದ್ರೆ ನೋಡ್ರಿ. ನಿಮಗೆ ಸಾಕಷ್ಟು ಉದಾಹರಣೆಗಳು ಚಿಕ್ಕಮಗಳೂರಲ್ಲೇ ಸಿಗುತ್ತೆ, ಕಡೂರಲ್ಲೇ ಸಿಗುತ್ತೆ. ನೀವೇನು ಬೇರೆ ಊರಿಗೆ ಹುಡ್ಕೊಂಡು ಹೋಗುವಂತ ಅಗತ್ಯ ಇಲ್ಲ. ನಿಮ್ ಕಡೂರಿನಲ್ಲೇ ಕಡಿದಾಗಿ ಸಿಗ್ತಾರೆ ಎಲ್ಲರೂ. ಕಡೂರಿನಲ್ಲಿ ಅವರ ಪ್ರಜ್ಞೆನ ಕಡಿಸ್ಕೊಂಡಿರ್ತಾರೆ, ಆದ್ರೆ ಪುಸ್ತಕನ ಯಾರು ಕಡಿದಿರಲ್ಲ. ಅರ್ಥ ಆಯ್ತು? ಸೊ ನಾವು ಆ ರೀತಿ ಊಹೆ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಯಾಕೆ ಹೇಳಿದೆ ಅಂತಂದ್ರೆ, ಇದರಲ್ಲಿ ಸೂಚನೆಯಲ್ಲಿ ಬರ್ತಕ್ಕಂಥ ಪದಗಳ ಅರ್ಥ ಗೊತ್ತಿತ್ತು ಅಂತಂದ್ರೆ ಅದರ ಪರಿಣಾಮ ಹೆಚ್ಚಾಗುತ್ತೆ. ಆ ಸೂಚನೆಯಲ್ಲಿ ಬರ್ತಕ್ಕಂಥ ಪದಗಳೇ ಅರ್ಥ ಆಗಲಿಲ್ಲ ಅಂತಂದ್ರೆ ಹ್ಯಾಕ್ ಪರಿಣಾಮ ಆಗುತ್ತೆ ಹೇಳ್ರಿ? ಅಂಡ್ ಆಲ್ಸೋ ಈ ಸೂಚನೆಯಲ್ಲಿ ಏನಾಗುತ್ತೆ, ಇಫ್ ಯುವರ್ ವಿಲ್ ಪವರ್ ಈಸ್ ಸ್ಟ್ರಾಂಗ್, ಈಗ ಪ್ರಶಿಕ್ಷಕರಾಗಿ ತಕ್ಕ ಮಟ್ಟಿಗೆ ನಿಮ್ಮ ಇಚ್ಛಾಶಕ್ತಿ ಜಾಸ್ತಿ ಆಗಿರುತ್ತೆ, ಸಂಕಲ್ಪ ಶಕ್ತಿ ಇಚ್ಛಾಶಕ್ತಿ ಎರಡೂ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪ್ರಶಿಕ್ಷಕರಾಗಿ ನೀವು ಈ ಸೂಚನೆ ಕೊಟ್ಕೊಂಡಾಗ ಅದರ ಪರಿಣಾಮ ಹೆಚ್ಚಾಗುತ್ತೆ ನಿಮ್ಮ ಮೇಲೆ. ಅಭ್ಯಾಸಗಳಾಗಿ ಅದನ್ನು ಪ್ರಯತ್ನ ಪಟ್ಟಾಗ ಅವರ ಇಚ್ಛಾಶಕ್ತಿ ಅಷ್ಟು ಬೆಳೆದಿಲ್ದೇರೆ, ಸಂಕಲ್ಪ ಶಕ್ತಿ ಅಷ್ಟು ಬೆಳೆದಿಲ್ದೇ ಇದ್ರೆ ಅವರಲ್ಲಿ ಆಗ್ತಕ್ಕಂಥ ಪರಿಣಾಮ ಕಡಿಮೆನೇ ಇರುತ್ತೆ ಅಲ್ವಾ? ಜ್ಞಾಪಕ ಇಟ್ಕೊಳ್ರಿ. ಎಷ್ಟೊಂದು ನಾವು ಅಭ್ಯಾಸಿಗಳಿಗೂ ಹೇಳ್ಕೊಡ್ಬೋದು ಅಂತ ಅನ್ಕೊಂಡ್ರು ಕೂಡ ನಾವು ಆಕ್ಚುಲಿ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದಾಗ ಅಭ್ಯಾಸಿಗೆ ಎಷ್ಟು ಮಟ್ಟಿಗೆ ಕಲ್ತ್ಕೊಳ್ತಾರೆ ಅಂತ ನಮಗೆ ಮನಸ್ಸಿಗೆ ಹೊಳೆಯುತ್ತೆ. ಹಾಗಾಗಿ ಕೆಲವನ್ನ ನಾವು ಹೇಳ್ಕೊಡ್ಬೋದು, ಎಲ್ಲವನ್ನೂ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ.
ಸರಿ, ಇದು ಪ್ರಶಿಕ್ಷಕರಿಗೋಸ್ಕರ ಅಂತ ಇರತಕ್ಕಂಥ ಟೆಕ್ನಿಕ್ ಅಂತ ಇಟ್ಕೊಳ್ರಿ. ಇದನ್ನು ನಾವು ಯಾರು ಬೇಕಾದ್ರೂ ಯಾವ ಬೇಕಾದ್ರೂ ಉಪಯೋಗಿಸ್ಕೋಬೋದು. ಇದರಲ್ಲಿ ಲಿಮಿಟೇಷನ್ ಅಂತ ಏನಿಲ್ಲ, ಯಾರು ಬೇಕಾದ್ರೂ ಉಪಯೋಗಿಸ್ಬೋದು. ಸರಿನಾ? ಆಯ್ತು ರೀ, ಮುಂದಕ್ಕೆ ಹೋಗೋಣ ಹಾಗಾದ್ರೆ. ಸೊ 10ನೇ ನವೆಂಬರ್ 1944. ಈಗ ದಾಜಿಯವರು ಎಲ್ಲಿದ್ದಾರೆ? ಮಥುರಾ. ಮಥುರಾದಲ್ಲಿದ್ದಾರೆ. ನಾವು ಮೊನ್ನೆ ಮಾತಾಡ್ತಿದ್ವಲ್ಲ, ನಾವು ಕೃಷ್ಣನ ಪ್ರಭಾವ ಜಾಸ್ತಿ ಆಗ್ತಿದೆ ಅಂತ ನಾನು ಹೇಳ್ತಿದ್ನಲ್ಲ. ಹೌದು. ದಾಜಿಯವ್ರನ್ನ ಈಗ ಪದೇ ಪದೇ ಕೃಷ್ಣನ ಸ್ಥಳಗಳು ಆಕರ್ಷಣೆ ಮಾಡ್ತಾ ಇದೆ. ಸೊ ಇಟ್ ವಿಲ್ ನಾಟ್ ಬಿ ಸರ್ಪ್ರೈಸಿಂಗ್ ಇಫ್ ದಾಜಿ ವಿಸಿಟ್ಸ್ Lord Krishna's place frequently going forward. It will not be a surprise. So there is a lot of attraction for Daji about Krishna's place. So it's quite likely that we will see and hear about it more and more often. Okay? ಇದು ಒಳ್ಳೆ ಕೋಇನ್ಸಿಡೆನ್ಸ್ ಬ್ರದರ್. ಇದು ಅವ್ರು ಅಲ್ಲಿರೋದು, ನಾವು ಈ ಪಾಠ ಇಲ್ಲಿ ಕಲಿತಿರೋದು ಒಳ್ಳೆ ಕೋಇನ್ಸಿಡೆನ್ಸ್. ತುಂಬಾ ಚೆನ್ನಾಗಿದೆ. ಆಯ್ತು ರೀ, ಶುರು ಮಾಡೋಣ. 10ನೇ ನವೆಂಬರ್. ಪೂಜ್ಯ ಲಾಲಾಜಿ, ನಾನು ಗೋವರ್ಧನದಲ್ಲಿ ನಿನ್ನ ಕೆಲಸವನ್ನು ಪರಿಶೀಲಿಸಿದೆ. ಐ ಎಕ್ಸಾಮಿನ್ಡ್ ಯುವರ್ ವರ್ಕ್ ದಟ್ ಯು ಡಿಡ್ ಅಟ್ ಗೋವರ್ಧನ್. ನೀನು ಅದನ್ನು ಅಗಾಧ ಪ್ರಮಾಣದಲ್ಲಿ ದೈವಿ ಶಕ್ತಿಯಿಂದ ತುಂಬಿರುವೆ. ಯು ಹ್ಯಾವ್ ಫಿಲ್ ದಟ್ ಪ್ಲೇಸ್ ವಿತ್ ಎನಾರ್ಮಸ್ ಡಿವೈನ್ ಪವರ್. ನೀನು ಕುಳಿತಿದ್ದ ಸ್ಥಳವು ಸಹ ಪ್ರಕಾಶಿತವಾಗಿದೆ. ದ ಪ್ಲೇಸ್ ವೇರ್ ಯು ಆರ್ ಸಿಟ್ಟಿಂಗ್ ಇಸ್ ಆಲ್ಸೋ ಇಲ್ಯುಮಿನೇಟೆಡ್. ನೀನು ಈಗಾಗಲೇ ಸಂಪೂರ್ಣಗೊಳಿಸಿರುವ ಕೆಲಸಕ್ಕಾಗಿ ಪ್ರಾಚೀನ ಋಷಿಗಳಿಂದ ಧಾರಾಳ ಪ್ರಶಂಸೆ ವ್ಯಕ್ತವಾಗಿದೆ. ಫಾರ್ ದ ವರ್ಕ್ ದಟ್ ಯು ಹ್ಯಾವ್ ನೌ ಕಂಪ್ಲೀಟೆಡ್ ದೇರ್ ಇಸ್ ಲಾಟ್ ಆಫ್ praise ಫಾರ್ ಯು ಫ್ರಮ್ ದ ಎಲ್ಡರ್ ಸೈಂಟ್ಸ್. ನೀನು ಉಳಿದಿರುವ ಸ್ವಲ್ಪ ಕೆಲಸವನ್ನು ಮುಗಿಸಿದ ನಂತರ ಶಹಜಾನ್ಪುರಕ್ಕೆ ಮರಳಿ ಹೋಗು. ಆಫ್ಟರ್ ಯು ಹ್ಯಾವ್ ಫಿನಿಶ್ಡ್ ದ ರೆಸ್ಟ್ ಆಫ್ ದ ವರ್ಕ್ ಯು ಕ್ಯಾನ್ ಗೋ ಬ್ಯಾಕ್ ಟು ಶಹಜಾನ್ಪುರ್. 2 ದಿನಗಳ ಕಾಲ ವಿಶ್ರಾಂತಿ ತೆಗೆದುಕೋ. ಟೇಕ್ ರೆಸ್ಟ್ ಫಾರ್ 2 days. ನೀನು ಇದಕ್ಕಿಂತಲೂ ಹೆಚ್ಚು ಕಾರ್ಯೋನ್ಮುಖನಾಗಿದ್ದರೆ ಜನರು ಅಲ್ಲಿಗೆ ತಲುಪುತ್ತಲೇ ಮೂರ್ಛೆ ಹೋಗುತ್ತಿದ್ದರು. ಇಫ್ ಯು ಹ್ಯಾಡ್ ಬಿಕಮ್ ಈವನ್ ಮೋರ್ ಆಕ್ಟಿವ್ ದೆನ್ ವಾಟ್ ಯು ಡಿಡ್ ದ ವರ್ಕ್, ವೆನ್ ಪೀಪಲ್ ವುಡ್ ಹ್ಯಾವ್ ಕಮ್ ಟು ದಟ್ ಪ್ಲೇಸ್, ಪೀಪಲ್ ವುಡ್ ಹ್ಯಾವ್ ಫಾಲನ್ ಅನ್ಕಾನ್ಷಿಯಸ್. ಮೂರ್ಛೆ ಹೊಟ್ಟೋಗ್ತಾ ಇದ್ರು. ಯಾಕಂದ್ರೆ ಅಷ್ಟು ಶಕ್ತಿ ಇರೋದು. ಸಾಮಾನ್ಯ ಜನರಿಗೆ ಆ ಶಕ್ತಿಯನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕಾಮನ್ ಮ್ಯಾನ್ ವುಡ್ ನಾಟ್ ಹ್ಯಾವ್ ಆಕ್ಚುಲಿ ಹ್ಯಾಡ್ ದ ಎಬಿಲಿಟಿ ಟು ಟಾಲರೇಟ್ ದಟ್ ಪವರ್. ಸೊ ದೇ ವುಡ್ ಹ್ಯಾವ್ ಬಿಕಮ್ ಅನ್ಕಾನ್ಷಿಯಸ್ ದ ಮೊಮೆಂಟ್ ದೇ ಯೂಸ್ ಟು ಕಮ್ ಟು ದ ಹಿಲಾಕ್. ಹಾಗಾಗಿ ನಾನು ನಿನ್ನನ್ನು ತಡೆದೆ. ಸೊ ಐ ಹ್ಯಾಡ್ ಟು ಸ್ಟಾಪ್ ಯು ಬಿಕಾಸ್ ಯು ಆರ್ ಫಿಲ್ಲಿಂಗ್ ದಟ್ ಗೋವರ್ಧನ್ ಹಿಲ್ ವಿತ್ ಸೋ ಮಚ್ ಆಫ್ ಪವರ್ ದಟ್ ಐ ಹ್ಯಾಡ್ ಟು ಸ್ಟಾಪ್ ಯು. ಇಫ್ ಐ ಹ್ಯಾಡ್ ಅಲೋಡ್ ಯು ಟು ಪುಟ್ ಮೋರ್ ಪವರ್ ಇನ್ ಟು ದ ಹಿಲ್, ಪೀಪಲ್ ವುಡ್ ಹ್ಯಾವ್ ಬಿಕಮ್ ಅನ್ಕಾನ್ಷಿಯಸ್. ಇದು ನಿನ್ನದೇ ಕೆಲಸವೆಂದು ಪೂರ್ಣ ಅಧಿಕಾರದಿಂದ ಹೇಳಬಲ್ಲೆ. ದಿಸ್ ಇಸ್ ಯುವರ್ ವರ್ಕ್ ಓನ್ಲಿ. ಐ ಕ್ಯಾನ್ ಸೇ ವಿತ್ ಅಥಾರಿಟಿ. ಯಾರಾದರೂ ಸೂಕ್ಷ್ಮ ದರ್ಶಿತ್ವ ಉಳ್ಳ ಕಣ್ಣುಗಳಿಂದ ವೀಕ್ಷಿಸಿದರೆ ಇದನ್ನು ಎಲ್ಲೂ ಯಾರನ್ನೂ ಕಾಣಲಾರರು. If somebody with inner vision can see, they will not be able to see this capacity anywhere in anybody. ಪ್ರತಿ ಶಿಲೆಯೂ ಕೂಡ ಆ ಪ್ರಭಾವವನ್ನು ಹೀರಿಕೊಂಡಿದೆ. Every idol there has absorbed the work that you have done, the effect of the work or the influence of the work that you have done. ದೈವಿ ಪ್ರಕಾಶವು ಅಲ್ಲಿ ತನ್ನ ನೆಲೆಯನ್ನು ಕಂಡುಕೊಂಡಿದೆ. So the divine light has found its place there, found its bearing there. ಇದು ನಿನಗೆ ಸ್ಮರಣಾರ್ಥವಾಗಿ ಉಳಿಯುವುದು. ದಿಸ್ ಇಸ್ ಎ ಪ್ಲೇಸ್ ದಟ್ ವಿಲ್ ಬಿ ಯೂಸ್ ಟು ರಿಮೆಂಬರ್ ಯು. ಸ್ಮರಣಾರ್ಥವಾಗಿ ಅಂತಂದ್ರೆ ಟು ಯೂಸ್ಡ್ ಆಸ್ ಎ ಪ್ಲೇಸ್ ಆಫ್ ರಿಮೆಂಬರೆನ್ಸ್ ಆಫ್ ದ ವರ್ಕ್ ದಟ್ ಯು ಹ್ಯಾವ್ ಡನ್ ಹಿಯರ್. ನಿನ್ನ ಸ್ಮರಣಾರ್ಥವಾಗಿ ಉಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾದರೂ ಒಂದು ವಿಚಾರ ಗ್ರಹಿಸ್ಕೊಂಡಿದ್ದೀರಾ? ಓದಿದ್ರಿ ಇವಾಗ ಇಷ್ಟನ್ನೆಲ್ಲ ಓದಿದ್ರ? ಎನಿ ಥಾಟ್ಸ್ ಅಬೌಟ್ ವಾಟ್ ವಿ ರೆಡ್ ಟುಡೇ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್? ಇದ್ರ ಬಗ್ಗೆ ಯಾವ್ದಾದ್ರು ಒಂದು ಪಾಯಿಂಟ್ ಪಿಕಪ್ ಮಾಡಿದ್ದೀರಾ? ಎನಿಥಿಂಗ್ ದಟ್ ಯು ಹ್ಯಾವ್ ಪಿಕ್ಡ್ ಅಪ್ ಇನ್ ದಿಸ್ ವರ್ಕ್ ಅಬೌಟ್ ದ ವರ್ಕ್ ದಟ್ ಬಾಬೂಜಿ ಅಂಡ್ ಲಾಲಾಜಿ ಇಸ್ ಡೂಯಿಂಗ್? ಅಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ಹೀರ್ಕೊಂಡಿದೆ ಪ್ರಭಾವ. ಅಲ್ಲಿ ಇದು ದೈವಿ ಪ್ರಕಾಶನ ಹೀರ್ಕೊಂಡು ಅಲ್ಲಿ ನೆಲೆಗೊಂಡಿದೆ ಅಂತ ಅರ್ಥ ಆಗುತ್ತೆ ಬ್ರದರ್. ಬಾಬೂಜಿ ಅವರು ಎಲ್ಲೆಲ್ಲಿ ಹೋದ್ರಲ್ಲ ಅಲ್ಲೆಲ್ಲ ಅವ್ರು ಎಷ್ಟು ಮಟ್ಟಿಗೆ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ ಅಂತಂದ್ರೆ, ಆ ಭೂಮಿಯೊಳಗೂ ಕೂಡ ಆ ಟ್ರಾನ್ಸ್ಮಿಷನ್ ಪ್ರಾಣಹುತಿ ಇದೆ. ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣದಲ್ಲಿ ಇರ್ತಕ್ಕಂಥ ಎಷ್ಟೊಂದು ವಸ್ತುಗಳು ಆ ಪ್ರಾಣಹುತಿಯನ್ನು ಹೀರಿಕೊಂಡಿದೆ.
ಈಗ ರಾಮಾಯಣದಲ್ಲಿ ರಾಮ ಸೀತೆನ ಹುಡ್ಕೊಂಡು ಅಥವಾ ಅಯೋಧ್ಯೆಯಿಂದ ಶ್ರೀಲಂಕಾವರೆಗೂ ಹೇಗೆ ಬಂದ ಅಂತ ಹೇಳಿ ಇವಾಗ ರಾಮನ್ ಒಂದು ಟೂರ್ ಪ್ಯಾಕೇಜ್ ಹಾಕಿದ್ದಾರೆ ಗೌರ್ಮೆಂಟ್. ನೋಡಿದಿರಾ? ನೋಡಿದಿರಾ? ಸೊ ಅದೇ ತರನೇ ಬಾಬೂಜಿ ಅವರು ಎಲ್ಲೆಲ್ಲೆಲ್ಲ ಟೂರ್ ಹೊಡೆದಿದ್ರು, ಅದೇ ಟೂರ್ ಪ್ಯಾಕೇಜ್ ನಾವು ಹಾಕ್ಬೇಕಾಗಿತ್ತು. ಒಂದು ಟೂರ್ ಸರ್ಕ್ಯೂಟ್, ಬಾಬೂಜಿ ಟೂರ್ ಸರ್ಕ್ಯೂಟ್ ಅಂತ. ಬಾಬೂಜಿ ಟೂರ್ ಸರ್ಕ್ಯೂಟ್ ಹಾಕ್ತು ಅಂತಂದ್ರೆ ಬಾಬೂಜಿ ಎಲ್ಲೆಲ್ಲೆಲ್ಲ ಟ್ರಾನ್ಸ್ಮಿಷನ್ ಕೊಟ್ಟು ಹೋಗಿದ್ದಾರೆ ಅಲ್ಲೆಲ್ಲ ಹೋಗಿ ನಾವು ತಗೊಂಡ್ಬಂದಂಗೆ ಆಗುತ್ತೆ. ಅಫ್ಕೋರ್ಸ್ ಅವಶ್ಯಕತೆ ಇಲ್ಲ, ಬಟ್ ಬಾಬೂಜಿ ಅವರ ಜೊತೆಗೆ ನಮ್ಮ ಸಂಬಂಧ ಗಾಢವಾದಾಗ ಅದು ಆದರೂ ಕೂಡ ಆಶ್ಚರ್ಯ ಅಥವಾ ಅತಿಶಯೋಕ್ತಿ ಏನಲ್ಲ. ಬಾಬೂಜಿ ಅವ್ರ ಜೊತೆಗೆ ನಮ್ಮ ಸಂಬಂಧ, ಇಫ್ ಇಟ್ ಬಿಕಮ್ಸ್ ವೆರಿ ಇಂಟೆನ್ಸ್, ದ ಕನೆಕ್ಷನ್ ವಿತ್ ಬಾಬೂಜಿ, ಇಫ್ ಇಟ್ ಬಿಕಮ್ಸ್ ಇಂಟೆನ್ಸ್, ಬಾಬೂಜಿ has charged all the places where he went around, all the things in the atmosphere and all the objects in the atmosphere, and also even the ground has been charged for quite a few feet. So like Rama's circuit is there, as far as Ramayana circuit is there, and government is promoting the tourism of Ramayana circuit, where all Rama went from Ayodhya up to Sri Lanka and then coming back. So ವಾಪಸ್ ಬರ್ಬೇಕಾದ್ರೆ ರಾಮ ಯಾವ್ದ್ರಲ್ಲಿ ಬರ್ತಾನೆ? ಪುಷ್ಪಕ ವಿಮಾನ. ಪುಷ್ಪಕ ವಿಮಾನದಲ್ಲಿ. ಹಾಗಾದ್ರೆ ನಾವು ಅಲ್ಲಿಂದ ಹೋಗ್ಬಿಟ್ಟು ಶ್ರೀಲಂಕನ್ ಏರ್ಲೈನ್ಸ್ ಹಿಡ್ಕೊಂಡ್ ಬರ್ಬೇಕಾದ್ರೆ, ವಾಪಸ್ ಬರ್ಬೇಕಾದ್ರೆ. ಆಯ್ತು. ಸೊ ಅಂಡ್ ಇಟ್ ವಿಲ್ ಹ್ಯಾವ್ ಓನ್ಲಿ 2 bus stops ವೇರ್ ರಾಮ ಸ್ಟಾಪ್ಡ್. ರಾಮ ಆಗ ಸುಮಂತನ ಇದರಲ್ಲಿ ಗಂಗಾ ನದಿಯ ದಡದಲ್ಲಿ ಅವನು ಇಳಿತಾನೆ, ಯಾಕೆ ಗಂಗೆ ಪೂಜೆ ಮಾಡಬೇಕು ಅಂತ ಹೇಳಿ ಇಳ್ಕೊಂಡು ಆಮೇಲೆ ಮತ್ತೆ ಅಯೋಧ್ಯೆಗೆ ಹೋಗ್ತಾನೆ. ಸೊ ಆ ಥರ ಒಂದು ಪಿಟ್ ಸ್ಟಾಪ್ ತಗೊಂಡು ನಾವು ಶ್ರೀಲಂಕನ್ ಏರ್ಲೈನ್ಸಲ್ಲಿ ಇಳಿದ್ಬಿಟ್ಟು ಆಮೇಲೆ ನಾವು ವಾಪಸ್ಸು ಅಯೋಧ್ಯೆಗೆ ಹೋಗ್ಬೇಕಾಗತ್ತೆ. ಹೆಂಗಿದ್ರು ಅಯೋಧ್ಯೆ ಏರ್ಪೋರ್ಟ್ ಮಾಡಿದ್ದಾರೆ ಇವಾಗ, ರಾಮನ್ ಸರ್ಕ್ಯೂಟ್ ವಾಪಸ್ ಫಾಲೋ ಮಾಡಬೇಕಂದ್ರೆ. ಸೊ ಲೈಕ್ ಯು ಮೈಟ್ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್ ಮೈಟ್ ಹ್ಯಾವ್ ಎ ಬಾಬುಜಿ ಸರ್ಕ್ಯೂಟ್, ಹೂ ನೋಸ್? And that might be very relevant. See, the kind of things that Daji is doing, he is going repeatedly to the places that Babuji went, where Babuji and Lalaji really worked. And he's charging those places. Already Babuji is charged, and now he's actually making that even more intense. So I would not be surprised in due course of time. See, ಈಗಾಗಲೇ ಯಾರ್ಯಾರು ವೃಂದಾವನಕ್ಕೆ ಹೋಗ್ತಾರೋ, ಮಥುರಾಗೆ ಹೋಗ್ತಾರೋ, ಅಥವಾ ಶಾಜಾನ್ಪುರ ಅಥವಾ ಮತ್ತೆ ಫತೇಗಢಗೆ ಹೋಗ್ತಾರೋ, ಅವ್ರದ್ದೊಂದು ಸರ್ಕ್ಯೂಟ್ ಅಂತಿದೆ ಅಲ್ವಾ? They know all the places they want to visit. There is already a circuit formed, right? So why not a bigger circuit? Quite possible. In due course of time, it might happen. I thought that's one thing. Any other thing that you picked up in terms of the work that Babuji and Lalaji is doing? ಇನ್ನೇ ಪಿಕಪ್ ಮಾಡ್ಕೊಂಡ್ರ? ಆದ್ರೆ ಜನರು ಅಲ್ಲಿ ಶಕ್ತಿ ಜಾಸ್ತಿ ಕೊಟ್ಬಿಟ್ಟಿದ್ರೆ ಜನರು ಹೋದ್ರೆ ಅವ್ರಿಗೆ ಆ ಶಕ್ತಿನ ತಡ್ಕೊಳಕ್ಕಾಗ್ದೆ ಮೂರ್ಛೆ ಹೋಗುವಂತ ಸ್ಥಿತಿ ಇತ್ತು. ಅದಕ್ಕೋಸ್ಕರ ನೀನ್ ಅಲ್ಲಿ ಎಷ್ಟು ಕೆಲ್ಸ ಆಗ್ಬೇಕಿತ್ತು ಅಷ್ಟು ಮಾತ್ರ ಅಲ್ಲಿ ಶಕ್ತಿನ ತುಂಬೋಷ್ಟು ಬಿಟ್ಟು ಮಿಕ್ಕಿದ್ ಬೇಡ ಅಂತ ಹೇಳ್ದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬರೆದಿರೋದನ್ನ ಹೇಳ್ಬೇಡ್ರಿ, ನೀವ್ ಏನ್ ಕಲ್ತ್ಕೊಂಡ್ರಿ ಅಂತ ಹೇಳ್ರಿ. ಡೋಂಟ್ ರಿಪೀಟ್ ವಾಟ್ ಇಸ್ ಆಲ್ರೆಡಿ ರಿಟರ್ನ್. ಐ ಆಮ್ ಆಸ್ಕಿಂಗ್ ಯು ಕ್ವೆಶ್ಚನ್, ವಾಟ್ ಆರ್ ಯುವರ್ ಥಾಟ್ಸ್? ಡೋಂಟ್ ರಿಪೀಟ್ ದ ಸೇಮ್ ಸೆಂಟೆನ್ಸ್ ಹಿಯರ್. ಅದರ ತಾತ್ಪರ್ಯ ಏನು ಅದನ್ನ ಕೇಳ್ತಿರೋದು. ನೋಡ್ರಿ, ಬಾಬೂಜಿ ಅವರು ಸ್ವಲ್ಪ ವಿಶ್ರಾಂತಿನ ತಗೊಳ್ಳೋದು ಅನ್ನೋದು ಪಾಯಿಂಟ್ ಕೂಡ ಅಲ್ಲಿದೆ. ವಿಶ್ರಾಂತಿ ತಗೊಳ್ಳೋದ್ ಬಗ್ಗೆನೂ ಇದೆ. ನೋಡ್ರಿ, ಬಾಬೂಜಿ ಅವ್ರನ್ನ ಹೊಸದಾಗಿ ಈಗ ಬೇರೆ ಬೇರೆ ಜಾಗಗಳಿಗೆ ಲಾಲಾಜಿ ಅವರು ಕಳಿಸ್ತಾ ಇದ್ದಾರೆ. Babuji is now being sent to different places by Lalaji and by Sri Krishna. Okay? ಬಾಬೂಜಿಗೆ ಈ ಕೆಲಸ ಹೊಸದು. This is new work for Babuji also. He has not done this kind of work in the past. ಈ ತರದ ಕೆಲಸ ಅವ್ರು ಮುಂಚೆ ಮಾಡಿರಲಿಲ್ಲ. ಗುರುಗಳು ಏನ್ ಮಾಡ್ತಾ ಇದ್ದಾರೆ? ಲಾಲಾಜಿ ಅವರು ಬಾಬೂಜಿ ಅವರಿಗೆ ತಮ್ಮ ಶಕ್ತಿಯನ್ನೆಲ್ಲ ತುಂಬಿದ್ದಾರೆ, ಜೊತೆಗೆ ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. Lalaji and Krishna has given powers to Babuji and given instructions to Babuji that he has to go and do the work at different places. But Babuji is a new worker. ಹೊಸದಾಗಿ ಕೆಲಸ ಮಾಡ್ತಿದ್ರೆ.
So when a person is newly working, all the problems that a person with new work, a person in newly work, doing the work faces, the same problem Babuji is also facing. ಹೊಸದಾಗಿ ಕೆಲಸ ಮಾಡಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಯಾವ ಯಾವ ಒಂದು ಸಮಸ್ಯೆನ ಎದುರಿಸ್ತಾರೋ ಅದೇ ಸಮಸ್ಯೆನ ಬಾಬೂಜಿಯವ್ರಿಗೂ ಕೂಡ ಎದುರಿಸ್ತಾ ಇದ್ದಾರೆ. ಹೊಸ ಕೆಲಸ ಅದು ಲೌಕಿಕ ಸ್ತರದಲ್ಲಿ ಇರ್ಬೋದು, ಆಧ್ಯಾತ್ಮಿಕ ಸ್ತರದಲ್ಲಿ ಇರ್ಬೋದು. ಹೊಸ ಕೆಲಸ ಮಾಡ್ಲಿಕ್ಕೆ ಬಂದಾಗ ಏನಾಗುತ್ತೆ, ಎಷ್ಟು ಕೊಡಬೇಕು, ಎಷ್ಟು ಕೊಡಬಾರ್ದು, ಅದಾದ್ಮೇಲೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಇದು ಯಾವುದು ಗೊತ್ತಿರಲ್ಲ ಅಲ್ವಾ. ಮುಕ್ತರಾಗಿರ್ತೀರ, ಪವರ್ ಇರುತ್ತೆ, ಪವರ್ ನಿಮ್ಮ ಮುಖಾಂತರ ಇರ್ತಾರೆ. ಹಾಗಾದ್ರೆ ಬಾಬೂಜಿನೇ ಯಾಕೆ ಕಳಿಸಿದ್ರು? ಯಾಕೆಂತಂದ್ರೆ ಆ ಕೆಲಸ ಮಾಡಲಿಕ್ಕೆ ಬಾಬೂಜಿ ಒಬ್ಬರೇ ಯೋಗ್ಯರಾಗಿದ್ರು. ಓನ್ಲಿ ಬಾಬೂಜಿ ವಾಸ್ ಕೇಪಬಲ್ ಆಫ್ ಡೂಯಿಂಗ್ ದಟ್ ಕೈಂಡ್ ಆಫ್ ಎ ವರ್ಕ್. ಅಂಡ್ ದಿಸ್ ವರ್ಕ್ ರಿಕ್ವೈರ್ಡ್ ಹೈ ಲೆವೆಲ್ ಆಫ್ ಕೆಪಬಿಲಿಟಿ. Nobody else apart from Babuji had developed that capability. ಬಾಬೂಜಿ ಅವ್ರನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಆ ರೀತಿಯಾದಂಥ ಸಾಮರ್ಥ್ಯ ಬೆಳೆದಿರಲಿಲ್ಲ. ಹಾಗಾಗಿ ಕೃಷ್ಣ ಮತ್ತು ಲಾಲಾಜಿ ಅವರು ಅವರನ್ನೇ ಕಳಿಸ್ತಾರೆ. ಇನ್ನೊಂದು, ಆ ಕೆಲಸ ಜೀವಂತ ವ್ಯಕ್ತಿಯಿಂದನೇ ಆಗ್ಬೇಕಿತ್ತು. ದಟ್ ವರ್ಕ್ ಕ್ಯಾನ್ ಓನ್ಲಿ ಬಿ ಡನ್ ಬೈ ಎ ಲಿವಿಂಗ್ ಪರ್ಸನ್ ಹಿಯರ್ ಆನ್ ಅರ್ತ್, ನಾಟ್ ಬೈ ಪೀಪಲ್ ಹೂ ಹ್ಯಾವ್ ಶೆಡ್ ದೇರ್ ಬಾಡಿ ಆಲ್ರೆಡಿ. ಅದರ್ವೈಸ್ ಯು ಕ್ಯಾನ್ ಆಸ್ಕ್, ಲಾಲಾಜಿ ಅವರೇ ಮಾಡ್ಬೋದಿತ್ತಲ್ಲ, ಬಾಬೂಜಿ ಅವ್ರನ್ನ ಯಾಕೆ ಕಳಿಸ್ಬೇಕಿತ್ತು ಅಂತ. Why should Babuji come all the way from Shahjahanpur, come to Mathura or Vrindavan and do this work and then go back? There's no need. If Lalaji himself could have done. ಲಾಲಾಜಿ ಅವರು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಕೃಷ್ಣನೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕೆಂತಂದ್ರೆ ಆ ಕೆಲಸ ಮಾಡಲಿಕ್ಕೆ, ಆಧ್ಯಾತ್ಮಿಕವಾದಂಥ ಕೆಲಸ ಮಾಡಬೇಕಾದ್ರೆ ಜೀವಂತವಿರತಕ್ಕಂಥ ಒಂದು ವ್ಯಕ್ತಿಯ ದೇಹ ಬೇಕು. Mind and body. Exactly. So both are necessary. Only when a living person is there, it is through that body and through the other mind which is being made capable of doing a spiritual work, you can do that particular piece of work. That is what is being now spoken about. Okay? So, ಬಾಬೂಜಿ ಅವರಿಗೆ ಈಗ ಗೋವರ್ಧನ ಬೆಟ್ಟಕ್ಕೆ ಅದನ್ನು ಪ್ರಕಾಶಗೊಳಿಸುವಂತ ಕೊಟ್ಟರು ಅಂತ ಇಟ್ಕೊಳ್ರಿ ಸೂಚನೆ. ಬಾಬೂಜಿ ಅವರು ಏನ್ ಮಾಡಿದ್ದಾರೆ, ಅವ್ರ ಹತ್ರ ಇದ್ದಿದ್ದ ಶಕ್ತಿ ಎಲ್ಲ ಏನಿತ್ತಲ್ಲ, ಇರೋ ಬರೋ ಶಕ್ತಿ ಎಲ್ಲ ತುಂಬಿಸಿದ್ದಾರೆ. ಎಷ್ಟು ಕೊಡಬೇಕು ಅಂತ ಗೊತ್ತಾಗಿಲ್ವಲ್ಲ. ಸೊ he could not know how much to give. So he went on filling that with divine power. Whatever power he was given, he went on filling that whole hillock with that divine power. See again, how the guru has to keep a watch on the disciple. ಗುರುಗಳು ಶಿಷ್ಯನ ಕೆಲಸದ ಮೇಲೆ ಹೇಗೆ ನಿಗಾ ಇಡಬೇಕು ಅಂತ ನೋಡ್ರಿ. ನೀನು ತುಂಬಿಸ್ತಾ ಇದ್ದೆ, ನೀ ಅಷ್ಟೊಂದು ತುಂಬಿಸ್ಬಿಟ್ಟಿದ್ರೆ ಅಲ್ಲಿ ಬರೋರೆಲ್ಲ ಮೂರ್ಛೆ ಹೊರಟೋಗಿರೋರು, ಯಾರಿಗೂ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಯು ಹ್ಯಾಡ್ ಫಿಲ್ಡ್ ದಟ್ ವಿತ್ ಸೋ ಮಚ್ ಪವರ್ ದಟ್ ಇಫ್ ಯು ಹ್ಯಾಡ್ ಫಿಲ್ಡ್ ವಿತ್ ಅಡಿಷನಲ್ ಪವರ್, ಪೀಪಲ್ ವುಡ್ ಹ್ಯಾವ್ ಗಾನ್ ಅನ್ಕಾನ್ಶಿಯಸ್. ಸೊ ಐ ಹ್ಯಾಡ್ ಟು ಸ್ಟಾಪ್ ಯು. ನೋಡಿ, ಗುರುಗಳು ನಿಗಾ ಇಟ್ಟಿರ್ತಾರೆ. ಕೆಲಸ ಕೊಡೋದು ಮಾತ್ರ ಅಲ್ಲ, ಕೆಲಸ ಹೇಗೆ ಮಾಡ್ತಿದ್ದಾರೆ ಅಂತ ಕೂಡ ನಿಗಾ ಇಡ್ತಾರೆ. ದಿಸ್ ಈಸ್ ಒನ್ ಥಿಂಗ್. ಇನ್ಫ್ಯಾಕ್ಟ್ ದಿಸ್ ಈಸ್ ಆನ್ ದ ಜಾಬ್ ಟ್ರೈನಿಂಗ್. ಬಾಬೂಜಿ ಅವರಿಗೆ ಆನ್ ದ ಜಾಬ್ ಟ್ರೈನಿಂಗ್, ಕೆಲಸ ಮಾಡ್ತಾ ಮಾಡ್ತಾ ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಲಾಲಾಜಿ. OJT, on job training. So, secondly, after doing this work, if you transmit so much power, the power will be drained out of your system and it will have an impact on the body and the mind. ಸೊ ಯಾರಾದರೂ ಅಷ್ಟೊಂದು ದೈವಿಕವಾದಂಥ ಶಕ್ತಿಯನ್ನ ಟ್ರಾನ್ಸ್ಮಿಟ್ ಮಾಡಿದಾಗ, ಕೊಟ್ಟಾಗ ಏನಾಗುತ್ತೆ, ಅದನ್ನು ಹರಿಸಿದಾಗ ಅವ್ರ ಮುಖಾಂತರ ಅವರ ದೇಹ ಮನಸ್ಸಿನಲ್ಲಿ ಸಾಕಷ್ಟು ಮಟ್ಟಿಗೆ ಶ್ರಮ ಆಗುತ್ತೆ, ದೇಹ ಮನಸ್ಸಿನಲ್ಲಿ ಸಾಕಷ್ಟು ಮಟ್ಟಿಗೆ ಆಯಾಸ ಆಗುತ್ತೆ. ಹಾಗಾಗಿ ಲಾಲಾಜಿಯವರು ಏನು ಹೇಳ್ತಿದ್ದಾರೆ, ಅವನ ಆರೋಗ್ಯನ, ಬಾಬೂಜಿಯವರ ಆರೋಗ್ಯನ ಕಾಪಾಡಬೇಕು ಅಂತ ಹೇಳಿ ಲಾಲಾಜಿಯವರು 2 ದಿವಸ ವಿಶ್ರಾಂತಿ ತಗೋಂತ ಕೂಡ ಹೇಳ್ತಾ ಇದ್ದಾರೆ. ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಬಾಬೂಜಿಸ್ ಹೆಲ್ತ್, ಲಾಲಾಜಿ ಇಸ್ ಆಲ್ಸೋ ನೌ ಸೇಯಿಂಗ್ ದಟ್ you have to take rest for 2 days. So when you transmit intensely for a long period of time, it will have a repercussion on the body and the mind. So one of the precautions that we have to take is that we have to take adequate amount of rest. Without rest, it will have a negative impact on the body and the mind. ಆಯ್ತಾ? ಅತಿ ಆದ್ರೆ ಅಮೃತವೂ ವಿಷ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಐ ಕೀಪ್ ಟೆಲಿಂಗ್, ಟ್ರಾನ್ಸ್ಮಿಷನ್, ವಾಟ್ ಇಸ್ ದ ಫೋರ್ಮೋಸ್ಟ್ ಬೆನಿಫಿಟ್ ಆಫ್ ಟ್ರಾನ್ಸ್ಮಿಷನ್?
ಪ್ರಾಣಾಹುತಿ ಕೊಡ್ತೀವಲ್ಲ, ಅದರ ಮೊದಲ ಅಂದ್ರೆ ಹಾಗೆ ಆಗ್ತಕ್ಕಂಥ ಲಾಭ ಏನು ಟ್ರಾನ್ಸ್ಮಿಷನ್ ಇಂದ? ರಿಲ್ಯಾಕ್ಸೇಷನ್. Food for the soul. ಎಲ್ಲ ಸರಿ, ಬಟ್ ಆಸ್ ಎ ಹೋಲ್ ದೇಹ, ಮನಸ್ಸು ಮತ್ತೆ ಆಧ್ಯಾತ್ಮ ಮೂರು ಸ್ತರದಲ್ಲಿ ಆಗ್ತಕ್ಕಂಥದ್ದು. ಶಕ್ತಿ ಜಾಸ್ತಿ ಆಗುತ್ತೆ. ವಿವೇಕ ಫಸ್ಟ್ ಬರುತ್ತೆ. ಯಾವುದೂ ಅಲ್ಲ. ಜ್ಞಾನ ಹೇಳ್ತೀರಾ? ಹಗುರತೆ. the soul. I told you at all three levels. Why are people stuck with soul? I said all three levels: physical, mental and spiritual. ಬೆಟರ್ ಸ್ಲೀಪ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಗುರತೆ ಬ್ರದರ್. ಟ್ರಾನ್ಸ್ಫಾರ್ಮೇಶನ್. ಅಷ್ಟು ಬೇಗ ಮರ್ತೋಗ್ತೀರ. ಪ್ರಾಣಾಹುತಿಯ ಮೊದಲ ಲಾಭ ಅಂತಂದ್ರೆ ನಮ್ಮ ದೇಹದಲ್ಲಿ ಹೀಲಿಂಗ್ ಪವರ್ ಜಾಸ್ತಿ ಆಗುತ್ತೆ. ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಮೂರೂ ಸ್ತರದಲ್ಲಿ ಅವರ್ ಎಬಿಲಿಟಿ ಟು ಹೀಲ್ ಅವರ್ ಸೆಲ್ಸ್ ಇನ್ಕ್ರೀಸಸ್. ರೋಗ ವಾಸಿ ಮಾಡ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ನಿವಾರಣೆ ಆಗುತ್ತೆ. ಪ್ರಾಣಾಹುತಿಯ ಮೊದಲ ಲಾಭ ಅಂದ್ರೆ ಎನಿಬಡಿ ಹೂ ಟೇಕ್ಸ್ ಟ್ರಾನ್ಸ್ಮಿಷನ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ದೇರ್ ಹೆಲ್ತ್ ವಿಲ್ ಇಂಪ್ರೂವ್. ಇಫ್ somebody ಟೇಕ್ಸ್ ರೆಗ್ಯುಲರ್ ಟ್ರಾನ್ಸ್ಮಿಷನ್, ರೆಗ್ಯುಲರ್ ಆಗಿ ನಿಯಮಿತವಾಗಿ ಪ್ರಾಣಾಹುತಿಯನ್ನು ತಗೊಂಡಾಗ ಅವರ ಆರೋಗ್ಯ ಸುಧಾರಣೆ ಆಗುತ್ತೆ. ಯಾಕೆ ಆರೋಗ್ಯ ಸುಧಾರಣೆ ಆಗುತ್ತೆ? ರೋಗನ ವಾಸಿ ಮಾಡ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿರುತ್ತೆ ಪ್ರಾಣಾಹುತಿಯಿಂದ. The healing power in the system would have increased. So if somebody takes regular sittings, their health will automatically improve. Okay, so it's very, very common. People don't notice this because normally we don't somehow relate spirituality and health. ನಮಗೆ ಆರೋಗ್ಯ ಮತ್ತು ಆಧ್ಯಾತ್ಮನ ಎರಡನ್ನು ಜೋಡಿಸ್ಲಿಕ್ಕೆ ತುಂಬಾ ಹಿಂಜರಿಕೆ, ಯಾರು ಜೋಡಿಸ್ಲಿಕ್ಕೆ ಹೋಗಲ್ಲ. ಆಯ್ತು, ಪೀಪಲ್ ಡೋಂಟ್ ಟೇಕ್ ಕಾಂಪ್ರಿಹೆನ್ಸಿವ್ ವ್ಯೂ ಆಫ್ ದ ಹೆಲ್ತ್ ಅಂಡ್ ಸ್ಪಿರಿಚುಯಾಲಿಟಿ ಟುಗೆದರ್. People have a bit of reluctance to that. But this is the first benefit of transmission. Your health is going to improve. No doubt about it, and it will improve across the board. Physical, mental, and spiritual. Across all the three levels, it will improve. Okay, just remember this. ಸರಿ, ಸೊ ನೋಡ್ರಿ, ಯಾರನ್ನು ಬಾಬೂಜಿ ಸರ್ಕ್ಯೂಟ್ ಯಾರನ್ನು ಡೆವಲಪ್ ಮಾಡ್ತೀನಿ ಅಂತಂದ್ರೆ ಡೆಫಿನೆಟ್ಲಿ ದಾಜಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಯಾರನ್ನು ಬಾಬೂಜಿ ಸರ್ಕ್ಯೂಟ್ ಡೆವಲಪ್ ಮಾಡ್ಬಿಟ್ಟು ಕೊಡ್ರಪ್ಪ ದಾಜಿ ಅವ್ರಿಗೆ, ಡೆಫಿನೆಟ್ಲಿ ಹೀಲ್ ಎಂಡೋರ್ಸ್ ಇಟ್. ಐ ಕ್ಯಾನ್ ಟೆಲ್ ಯು ದಟ್ ಹೀಲ್ ಪ್ರಾಬಬ್ಲಿ ಎಂಡೋರ್ಸ್ ಇಟ್. ಆಯ್ತು, ಬಟ್ ಫಾರ್ ಯು ಟು ಡೆವಲಪ್ ದಟ್ ಸರ್ಕ್ಯೂಟ್ ಯು ಶುಡ್ ನೋ ವೇರ್ ಆಲ್ ಬಾಬೂಜಿ ಟ್ರಾವೆಲ್ಡ್. ಬಾಬೂಜಿ ಅವರು ಎಲ್ಲೆಲ್ಲೆಲ್ಲ ಟ್ರಾವೆಲ್ ಮಾಡಿದ್ರು, ಅಟ್ಲೀಸ್ಟ್ ಇಂಡಿಯಾದಲ್ಲಿ ಎಲ್ಲೆಲ್ಲೆಲ್ಲ ಟ್ರಾವೆಲ್ ಮಾಡಿದ್ರು ಅದನ್ನೆಲ್ಲ ಗೊತ್ತಿದ್ರೆ ನೀವು ಅದನ್ನ ಬೇಕಾದ್ರೆ ಕೊಡ್ಬೋದು, ಒಂದು ಸರ್ಕ್ಯೂಟ್ ಕೊಡ್ಬೋದು. ಆಯ್ತು ರೀ, ನೆಕ್ಸ್ಟ್ ಓದೋಣ ನಡೀರಿ. 11ನೇ ನವೆಂಬರ್ 1944, 11th November 1944, ಪೂಜ್ಯ ಲಾಲಾಜಿ. ಮಥುರೆಯಲ್ಲಿ ಆಹ್ಲಾದ ಕಥೆಯು ಪ್ರವರ್ತಿಸಲು ಪ್ರಾರಂಭವಾಗಿದೆ. ಪ್ಲೆಸೆಂಟ್ನೆಸ್, ಆಹ್ಲಾದವಾಗಿದೆ ಅಂತಂದ್ರೆ ಪ್ಲೆಸೆಂಟ್ ಆಗಿದೆ. ಪ್ಲೆಸೆಂಟ್ನೆಸ್ ಹ್ಯಾಸ್ ನೌ ಸ್ಟಾರ್ಟೆಡ್ ರೀನಿಂಗ್ ಅಟ್ ಮಥುರಾ. ಎಲ್ಲ ಕಡೆ ಇದೆ ಅದು. ಇಲ್ಲಿ ನೀನು ಅತ್ಯುತ್ಕೃಷ್ಟ ಕಾರ್ಯಗಳನ್ನು ನಿರ್ವಹಿಸುವೆ. ಯು ಹ್ಯಾವ್ ಡನ್ ಎ ನಂಬರ್ ಆಫ್ ಸೂಪರ್ ವರ್ಕ್ ಹಿಯರ್. ಯಮುನಾ ತೀರವು ಬಹಳ ಚೆನ್ನಾಗಿ ಪ್ರಕಾಶಿತವಾಗಿದೆ. ದ ಬ್ಯಾಂಕ್ಸ್ ಆಫ್ ಯಮುನಾ ಹ್ಯಾವ್ ಬೀನ್ ಇಲ್ಯುಮಿನೇಟೆಡ್ ಎ ಲಾಟ್. ವಾತಾವರಣವು ನಿರ್ಮಲವಾಗಿದೆ. ದ ಅಟ್ಮಾಸ್ಫಿಯರ್ ಹ್ಯಾಸ್ ಬಿಕಮ್ ಪ್ಯೂರಿಫೈಡ್. ಮಥುರಾದಲ್ಲಿ ಭೂಮಿಯನ್ನು ನಿಧಾನವಾಗಿ ಸೌಗಂಧಿತ ಕೃಪೆಯಿಂದ ತುಂಬಿಸುತ್ತಿರು. ಅಗೇನ್ ನೋಡಿ, ನಾ ಹೇಳಿದ್ನಲ್ಲ, ಭೂಮಿಯಲ್ಲೂ ಕೂಡ ಅವರು ಪ್ರಾಣಾಹುತಿಯನ್ನು ತುಂಬಿಸಿದ್ದಾರೆ. ಸೊ ವಾಟ್ ಬಾಬುಜಿ ಲಾಲಾಜಿ ಸೇಯಿಂಗ್, ರಿಮೈನ್ ಫಿಲ್ಲಿಂಗ್ ದ ಅರ್ತ್ ಅಟ್ ಮಥುರಾ ಸ್ಲೋಲಿ ವಿತ್ ಫ್ರಾಗ್ರೆಂಟ್ ಗ್ರೇಸ್. ದೈವಿ ಕೃಪೆಯಿಂದ ತುಂಬಿಡಿದ್ದಾರೆ. ಮಥುರೆಯಲ್ಲಿರ್ತಕ್ಕಂಥ ಭೂಮಿ ಏನಿದೆ ಅದನ್ನ ದೈವಿಕತೆಯಿಂದ ಸಾಕಷ್ಟು ಮಟ್ಟಿಗೆ ತುಂಬಿದ್ದಾರೆ. ಅದನ್ನು ತುಂಬ್ತಾ ಇರು ಅಂತ ಹೇಳ್ತಾ ಇದ್ದಾರೆ ಲಾಲಾಜಿ ಅವರು. ನಾಳೆಗೆ ನಿಗದಿತವಾದ ಪ್ರಯಾಣವನ್ನು ಮುಂದೂಡು. ಸೊ ಬಾಬುಜಿ ಹ್ಯಾಡ್ ಬುಕ್ ದ ಟಿಕೆಟ್, ಪ್ಲಾನ್ ದ ಟಿಕೆಟ್ ಫಾರ್ ದ ಟ್ರಾವೆಲ್ ನೆಕ್ಸ್ಟ್ ಡೇ, ಬಟ್ ಲಾಲಾಜಿ ಸೇಯಿಂಗ್ ಪೋಸ್ಟ್ಪೋನ್ ಇಟ್. ನಿನ್ನ ಮನಸ್ಥಿತಿ ಪ್ರಯಾಣಕ್ಕೆ ತಕ್ಕುದಾಗಿಲ್ಲ. ಯುವರ್ ಮೆಂಟಲ್ ಸ್ಟೇಟ್ ಈಸ್ ನಾಟ್ ಗುಡ್ ಫಾರ್ ಟ್ರಾವೆಲ್. ಅಗತ್ಯವೆನಿಸಿದರೆ ಮತ್ತು ಒಂದೆರಡು ದಿವಸ ಮುಂದೂಡುವುದಾದರೂ ಹಾನಿ ಏನಿಲ್ಲ. ಇಫ್ ನೆಸೆಸರಿ ಯು ಕ್ಯಾನ್ ಪೋಸ್ಟ್ಪೋನ್ ಇಟ್ ಬೈ 2 more days. ನಿನ್ನ ಆರೋಗ್ಯವನ್ನು ನೋಡಿಕೋ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್.
See, in the last page, he said, take rest for 2 days. And now he is saying, you postpone your travel by 2 more days and then take rest and then go. See, this is another thing. You might wonder. I'll give you a question now, paradoxical question. On one hand, just now we spoke that transmission is going to make your body healthy. That's what I said. Okay. Now, Babuji's health, although he is filled with transmission from top to bottom, his health is very delicate. Can you see the contradiction? ಇದರಲ್ಲಿ ವಿಡಂಬನೆ ನೋಡ್ತಾ ಇದ್ದೀರಾ? ಪ್ರಾಣಾಹುತಿ ನಾವು ಸ್ವಲ್ಪ ಸ್ವಲ್ಪ ತಗೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ ಅಂತ ಹೇಳಿದ್ವಿ. ಈಗ ಬಾಬೂಜಿ ಅವರು ತಲೆಯಿಂದ ಅಡಿಯಿಂದ ಮುಡಿವರೆಗೂ ಕೂಡ ಪ್ರಾಣಾಹುತಿನಲ್ಲಿ ಮುಳುಗಿ ಹೋಗಿದ್ದಾರೆ. ಅವ್ರು ಬೆರಳಲ್ಲಾಡಿಸಿದ್ರೆ ಪ್ರಾಣಾಹುತಿ ಹರಿಯುತ್ತೆ ಅಂತ ಲಾಲಾಜಿ ಅವರು ಬರೆದಿದ್ರು ಹಿಂದೆ. ಕರೆಕ್ಟಾ? ಹಾಗಿದ್ರೆ ಪ್ರಾಣಾಹುತಿಯಲ್ಲೇ ತುಂಬಿರ್ತಕ್ಕಂಥ ವ್ಯಕ್ತಿಗೆ ಅವರ ಆರೋಗ್ಯ ಯಾಕಷ್ಟು ಡೆಲಿಕೇಟ್ ಆಗಿರುತ್ತೆ, ಸೂಕ್ಷ್ಮವಾಗಿರುತ್ತೆ? ಯಾರಾದ್ರೂ ಉತ್ತರ ಹೇಳ್ತೀರಾ? ಅಷ್ಟು ಪವರ್ಫುಲ್ ಆಗಿರೋ ಶಕ್ತಿ ಅವ್ರ ಮೂಲಕ ಹರಿಯುತ್ತಲ್ಲ, ಅದಕ್ಕೋಸ್ಕರ ಅವ್ರಿಗೆ ಸುಸ್ತಾಗುತ್ತೆ. ಅದು ಕಂಟಿನ್ಯೂಯಸ್ ಆಗಿ ಅಲ್ಲ, ಬೇರೆ ಏನಾದ್ರು? ಸ್ಮೋಕ್ ಇಂದ ಏನ್ರಿ? ಸ್ಮೋಕ್ ಮೋಕ ಹುಕ್ಕ ಹುಕ್ಕಕ್ಕೆ ಸಂಬಂಧಪಟ್ಟಿದ್ದಲ್ಲ ರೀ. ಇದು ಇನ್ನು 44. ಬಾಬುಜಿಯವ್ರಿಗೆ ಎಷ್ಟು ವರ್ಷ ಅಂತ ಅನ್ಕೊಂಡಿದ್ದೀರಾ? 44-45 ವರ್ಷ ಆಗಿದೆ ಅಷ್ಟೇ. ಅವಾಗ 45 years age. ಅರ್ಥ ಆಯ್ತು? ಸೊ ಇಟ್ಸ್ ನಾಟ್ ರಿಲೇಟೆಡ್ ಟು ದಟ್. ಎನಿಥಿಂಗ್ ಎಲ್ಸ್? While transmitting, he might be transmitting his own energy as well. Because he's cleaning the places. Okay, so it's impacting him. Is that what you are meaning? Beyond his body, sir. Capacity is beyond his body. ಈಗ ಬಾಬುಜಿಯವರು ಪ್ರಾಣಾಹುತಿಯನ್ನ ಅಡಿಯಿಂದ ಮುಡಿಯವರೆಗೂ ತುಂಬಿಕೊಂಡಿದ್ದಾರೆ ಅಂತ ಹೇಳಿದಾಗ ಯಾವ ಸಂದರ್ಭದಲ್ಲಿ ಅಷ್ಟನ್ನು ತುಂಬಿಕೊಳ್ಳಿಕ್ಕೆ ಆಗತ್ತೆ? ಅದು ಪ್ರಶ್ನೆ. ವೆನ್ ಕ್ಯಾನ್ ಯು ಗೆಟ್ ಫಿಲ್ಡ್ ಅಪ್ ವಿತ್ ಟ್ರಾನ್ಸ್ಮಿಷನ್ ಫುಲ್ಲಿ ಫ್ರಮ್ ಟಾಪ್ ಟು ಬಾಟಮ್? ಅಂಡರ್ ವಾಟ್ ಕಂಡೀಷನ್? ಓನ್ಲಿ ವೆನ್ ಯು ಹ್ಯಾವ್ ಗಿವನ್ ಅಪ್ ಯುವರ್ identification with the body and the mind and the soul, then you can get filled up with transmission through and through. This is the answer. When you get filled up with transmission through and through, when is that possible? When you have given identification or attachment to the body, mind and the soul. ದೇಹ, ಮನಸ್ಸು ಮತ್ತು ಆತ್ಮದ ಜೊತೆಗೆ ನಮ್ಮ ಅಂಟುವಿಕೆ ಅಥವಾ ಗುರುತಿಸುವಿಕೆ ಏನಿದೆ, ಆ ಮೂರನ್ನು ಸಂಪೂರ್ಣವಾಗಿ ಬಿಟ್ಟಾಗಷ್ಟೇನೆ ನಾವು ಪ್ರಾಣಾಹುತಿಯಿಂದ ಪೂರ್ತಿಯಾಗಿ ಭರ್ತಿ ಆಗ್ತೀವಿ. ಅಂಡರ್ ದಟ್ ಕಂಡೀಷನ್ ಓನ್ಲಿ ವಿ ಕ್ಯಾನ್ ಗೆಟ್ ಫಿಲ್ಡ್ ಅಪ್ ವಿತ್ ಟ್ರಾನ್ಸ್ಮಿಷನ್ ಫ್ರಮ್ ಟಾಪ್ ಟು ಬಾಟಮ್. ನೌ ವೆನ್ ಎ ಪರ್ಸನ್ ಗಿವ್ಸ್ ಅಪ್ ಐಡೆಂಟಿಫಿಕೇಶನ್ ಆರ್ ಅಟ್ಯಾಚ್ಮೆಂಟ್ ವಿತ್ ದ ಬಾಡಿ, ಮೈಂಡ್ ಅಂಡ್ ದ ಸೋಲ್, ದೇ ಡೂ ನಾಟ್ ಹ್ಯಾವ್ ಎನಿ ಕಂಟ್ರೋಲ್ ಓವರ್ ದೇರ್ ಹೆಲ್ತ್. ಅವರ ಆರೋಗ್ಯದ ಮೇಲೆ ಅವ್ರಿಗೆ ಯಾವುದೇ ರೀತಿಯಾದಂಥ ಹಿಡಿತ ಇರಲ್ಲ. ದೇಹದ ಮೇಲಾಗ್ಲಿ, ಮನಸ್ಸಿನ ಮೇಲಾಗ್ಲಿ, ಆತ್ಮದ ಮೇಲೆ ಗುರುತಿಸುವಿಕೆ, ಅಂಟುವಿಕೆ ಎರಡು ಬಿಟ್ಟಾದ್ಮೇಲೆ ಅದ್ರ ಮೇಲೆ ಹಿಡಿತ ಹೇಗಿರಕ್ಕೆ ಸಾಧ್ಯ ಇದೆ? ಅವರ ಆರೋಗ್ಯದ ಮೇಲೆ ಹಿಡಿತಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರ ಆರೋಗ್ಯ ಸೂಕ್ಷ್ಮ ಆಗ್ಬಿಡುತ್ತೆ. ದೇ ವಿಲ್ ಬಿಕಮ್ ವೆರಿ ಡೆಲಿಕೇಟ್ ಇನ್ ಟರ್ಮ್ಸ್ ಆಫ್ ದೇರ್ ಹೆಲ್ತ್. ಸರಿನಾ? ಸೊ ಆಧ್ಯಾತ್ಮದಲ್ಲಿ ನೀವು ಉನ್ನತ ಹಂತಕ್ಕೆ ಬೆಳಿಬೇಕಂತಂದ್ರೆ ನಿಮ್ಮ ಆರೋಗ್ಯದಲ್ಲಿ ಒಂಚೂರು ಏರ್ಪೇರ್ ಆಗುತ್ತೆ, ಜ್ಞಾಪಕ ಇಟ್ಕೊಳ್ರಿ. If you want to go to the highest in spirituality, be ready with the possibility that your health can go for a toss. Don't think that you can go to the highest in spirituality with all the health intact. Probably not possible. Your health will be impacted if you go to the highest in spirituality. So you should be ready for that. Okay? The same exactly. That is the reason why we pray for the master every time we actually have any session. Because master cannot work on their own body and mind. It's only the Abhyasi's prayer which can make the master's health better. They cannot have any kind of work that they can do themselves on their own body and mind. That's the sacrifice that they have to make in order to become a living master. ಅವ್ರ ಜೀವಂತ ಗುರು ಆಗ್ಬೇಕಾದ್ರೆ ಈ ತ್ಯಾಗವನ್ನು ಮಾಡ್ಬೇಕಾಗ್ತವ್ರು.
ತಮ್ಮದೇ ಆದಂಥ ದೇಹ ಮನಸ್ಸು ಮತ್ತು ಆತ್ಮದ ಜೊತೆಗಿನ ತಮ್ಮ ಗುರುತಿಸುವಿಕೆ ಅಥವಾ ಅಂಟುವಿಕೆಯನ್ನು ಬಿಟ್ಕೊಟ್ಟಾಗಷ್ಟೇನೆ ಅವರು ಗುರುತ್ವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ತಮ್ಮ ದೇಹ ಮನಸ್ಸು ಮತ್ತು ಆತ್ಮದ ಮೇಲೆ ಗುರುತಿಸ್ಕೊಳ್ಳುವಂಥದ್ದನ್ನು ಬಿಡಲಿಲ್ಲ ಅಂತಂದ್ರೆ ಅವರು ಗುರುತ್ವನ ಪಡ್ಕೊಳ್ಳಿಕ್ಕೆ ಆಗಲ್ಲ. ಸೊ ದೇ ಕೆನಾಟ್ ಅಟೈನ್ mastery or masterhood if they do not give up the identification or attachment with the body, mind or the soul. ಸೊ ಹಾಗಾಗಿ ಒಬ್ರು ಗುರುಗಳಾಗಿ ಒಬ್ರು ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಕನಿಷ್ಠ ಅವ್ರಿಗೆ ಯಾವ ಒಂದು ಇದಿರ್ಬೇಕಂತಂದ್ರೆ ಕ್ವಾಲಿಫಿಕೇಶನ್ ಕನಿಷ್ಠವಾಗಿ ಅವ್ರು ಅಟ್ಲೀಸ್ಟ್ ದೇ ಶುಡ್ ಬಿ ಇನ್ ಕಂಡೀಷನ್ ಆಫ್ ಲಿವಿಂಗ್ ಡೆಡ್ ಕಂಡೀಷನ್. ದ ಪರ್ಸನ್ ಈಸ್ ಇನ್ ಜೀವನ್ಮೃತ ಸ್ಥಿತಿ ಇದೆಯಲ್ಲ, ಜೀವನ್ ಮೃತ್ಯುವಿನ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಯಲ್ಲಿ ಇದ್ದಾಗ ಅವರು ಗುರು ಆಗ್ಲಿಕ್ಕೆ ಅರ್ಹರಾಗ್ತಾರೆ. ದೇ ಕ್ಯಾನ್ ಬಿಕಮ್ ಎಲಿಜಿಬಲ್ ಟು ಬಿಕಮ್ ದ ಗುರು once they attain the state of living dead condition. Okay, that's like the minimum qualification. Okay, ಸೊ ನಾವು ಹೇಳಿದ್ನಲ್ಲ, ವಾತಾವರಣನೂ ಚಾರ್ಜ್ ಮಾಡಿರ್ತಾರೆ, ಭೂಮಿಯನ್ನು ಕೂಡ ದೈವಿ ಕೃಪೆಯಿಂದ ತುಂಬಿರ್ತಾರೆ. ಹಾಗಾಗಿ ಆ ವಾತಾವರಣದಲ್ಲಿ ಇರ್ತಕ್ಕಂಥ ಚಾರ್ಜಿಂದನೂ ಲಾಭ ಆಗತ್ತೆ ಯಾತ್ರಾರ್ಥಿಗಳಿಗೆ, ಅಭ್ಯಾಸಿಗಳಿಗೆ. ಭೂಮಿಯಲ್ಲಿರ್ತಕ್ಕಂಥ ದೈವಿ ಕೃಪೆ ಏನಿದೆ ಅದರಿಂದ ಕೂಡ ಅವರಿಗೆ ಲಾಭ ಆಗುತ್ತೆ. ಸೊ ದೇ ಗೆಟ್ ಬೆನಿಫಿಟ್ ಫ್ರಮ್ ಬೋತ್ ದೀಸ್ ಥಿಂಗ್ಸ್. ಓಕೆ, ಇದರಲ್ಲಿ ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಎನಿ ಅದರ್ ಕ್ವೆಶ್ಚನ್ ಇನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್? So if no question, we can proceed further. Okay. 13th November 1944. ಮಹಾವನಕ್ಕೆ ಸಂಬಂಧಿಸಿದಂತೆ. So there is a place called as Mahavan. He is talking about that. ಪೂಜ್ಯ ಲಾಲಾಜಿ, ಭಗವಾನ್ ಶ್ರೀಕೃಷ್ಣನು ತನ್ನ ಗೋಪಾಲಕರ ಮಿತ್ರರು ಮತ್ತು ಒಡನಾಡಿಗಳೊಂದಿಗೆ ವಿಶ್ರಮಿಸುತ್ತಿದ್ದ ತಾಣವಿದು. ದಿಸ್ ವಾಸ್ ದ ರೆಸ್ಟಿಂಗ್ ಪ್ಲೇಸ್ ಫಾರ್ ಕೃಷ್ಣ ಅಂಡ್ ಹಿಸ್ ಫ್ರೆಂಡ್ಸ್. ಗೋವುಗಳು ಅವರನ್ನು ಸುತ್ತುವರಿಯುತ್ತಿದ್ದವು. ಸೊ ದ ಕೌಸ್ ವುಡ್ ಬಿ ಕೈಂಡ್ ಆಫ್ ಸರೌಂಡಿಂಗ್ ದೆಮ್. ನಾನು ನಿನ್ನ ಕೆಲಸವನ್ನು ಶ್ರೀಕೃಷ್ಣನಿಗೆ ನಿವೇದಿಸಿ ಶ್ಲಾಘನೆಯನ್ನು ಪಡೆದೆ. I reported about your work to Lord Krishna and I earned praise. ಕೃಷ್ಣ ಅವರನ್ನ ಹೊಗಳುತ್ತಾನೆ ಅಂತ ಹೇಳ್ತಿದ್ದಾರೆ ಲಾಲಾಜಿಯವರು. ಭಗವಾನ್ ಕೃಷ್ಣ, ಮಥುರೆಯು ಪ್ರಕಾಶಿತವಾಗಿದೆ. The entire Mathura has been illuminated. ಪೂಜ್ಯ ಲಾಲಾಜಿ, ನಾಳೆ ಮಹಾವನಕ್ಕೆ ಹೊರಡು. ಗೋ ಟು ಮಹಾವನ್ ಟುಮಾರೋ. ನೀನು ಅನೇಕ ತೀರ್ಥಸ್ಥಳಗಳಿಗೆ ಹೋಗಿ ಸ್ಥಳಗಳನ್ನು ಪ್ರಕಾಶಗೊಳಿಸಬೇಕಾಗುವುದು. You have to go to many places of pilgrimage and you have to illuminate those places. ನೈಮಿಷಾರಣ್ಯ, ನಿಮ್ಸರ್ಗೆ ಯಾತ್ರೆ. ಅಯೋಧ್ಯೆಯಿಂದ ಇಡೀ ಚೇತನವನ್ನು ಹೊರಗೆಳೆದು ಬಿಡು. ನಿಮ್ಸರ್ ಅಂತಿದೆ, ಕೇಳಿದಿರಾ? ನೈಮಿಷಾರಣ್ಯ ಅಂತ ಕೇಳ್ತಿರಲ್ಲ. ಸತ್ಯನಾರಾಯಣ ವ್ರತ ಕಥೆ ಓದ್ತು ಅಂತಂದ್ರೆ ನೈಮಿಷಾರಣ್ಯ ಅಂತ ಓದ್ತಿರ ಎಲ್ಲರೂ. ಸತ್ಯನಾರಾಯಣ ಕಥೆನಲ್ಲಿ ಓದ್ತಿರ ನೈಮಿಷಾರಣ್ಯ. ಅದನ್ನ ಇವಾಗ ನಿಮ್ಸಾರ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಯು ಪಿನಲ್ಲಿ ಬರುತ್ತೆ. ಸೊ ಯಾರಾದ್ರೂ ಹೋಗಿದ್ರೆ ಪ್ರಾಯಶಃ ಗೊತ್ತಿರುತ್ತೆ, ಹೋಗಿಲ್ದಿದ್ರೆ ಒಂದ್ಸತಿ ಹೋಗೋದು ಒಳ್ಳೇದು. ದೇಶದಲ್ಲಿ ಇರತಕ್ಕಂಥ ಎಲ್ಲ ಮಠಗಳು ಅಲ್ಲಿದೆ, ಒಂದೊಂದು ಶಾಖೆ ಮಾಡ್ಕೊಂಡಿದ್ದಾರೆ. ಸರಿನಾ? ಸೊ ನೈಮಿಷಾರಣ್ಯ ಇದೆಯಲ್ಲ, ಅಲ್ಲಿ ಆಗಿನ ಕಾಲದಲ್ಲಿ ಎಲ್ಲ ದೊಡ್ಡ ಋಷಿಮುನಿಗಳೆಲ್ಲ ಬರ್ತಿದ್ದಂಥ ಜಾಗ. ಎಲ್ಲರೂ ಕೂತ್ಕೊಂಡು ಕತೆ ಕೇಳೋದು, ಕತೆ ಹೇಳೋದು, ವಿದ್ಯೆಯನ್ನು ಕಲ್ತ್ಕೊಳ್ಳೋದು ಆ ಜಾಗದಲ್ಲಿ ನಡೀತಾ ಇತ್ತು, ನೈಮಿಷಾರಣ್ಯದಲ್ಲಿ. ಆಯ್ತಾ? ಅದನ್ನ ಇವಾಗ ನೀಮ್ಸಾರ್ ಅಂತ ಕರೀತಾರೆ. ಉತ್ತರ ಪ್ರದೇಶದಲ್ಲಿ ಬರುತ್ತೆ. ನೈಮಿಷಾರಣ್ಯಕ್ಕೂ ಕೂಡ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ ಮುಂದಕ್ಕೆ. ಅಯೋಧ್ಯೆಯಿಂದ ಇಡೀ ಚೇತನವನ್ನು ಹೊರಗೆಳೆದು ಬಿಡು. ಡ್ರಾ ಔಟ್ ದ ಎಂಟೈರ್ ಲೈಫ್ ಫ್ರಮ್ ಅಯೋಧ್ಯ. ಯಾಕಂದ್ರೆ ಅಯೋಧ್ಯ ತನ್ನ ಹಿಂದಿನ ವೈಭವವನ್ನು ಕಳ್ಕೊಂಡಿರುತ್ತೆ, ಅದರಲ್ಲಿ ಸಾಕಷ್ಟು ಮಟ್ಟಿಗೆ ಗಾಢತೆ ತುಂಬಿರುತ್ತೆ. ಹಾಗಾಗಿ ಅದರಲ್ಲಿ ಇರ್ತಕ್ಕಂಥ ಒಂದು ಚೇತನ ಏನಿದೆ ಅದನ್ನು ತೆಗೆದು ಬಿಡು ಅಂತ ಹೇಳ್ತಾ ಇದ್ದಾರೆ. ಬಾಬೂಜಿ, ಒಂದು ಘಟನೆ. ಈ ಸಂಜೆ ನನಗೆ ಯಾರೋ ನನ್ನನ್ನು ಪರೀಕ್ಷಿಸುವುದಕ್ಕಾಗಿ ನನಗೆ ಪ್ರಾಣಾಹುತಿ ನೀಡಿದರು. ಸೊ ಟುಡೇ ಈವ್ನಿಂಗ್ ಸಂಬಡಿ ವಾಂಟೆಡ್ ಟು ಟೆಸ್ಟ್ ಮೀ ಅಂಡ್ ದೇ ಗೇವ್ ಮೀ ಟ್ರಾನ್ಸ್ಮಿಷನ್. ಅದೊಂದು ತೀಕ್ಷ್ಣ ಸ್ಥಿತಿ ಆಗಿತ್ತು. ಇಟ್ ವಾಸ್ ಎ ವೆರಿ ಇಂಟೆನ್ಸ್ ಆರ್ ಸ್ಕಾರ್ಚ್ಡ್ ಕಂಡೀಷನ್. ತೀಕ್ಷ್ಣವಾದಂಥ ಸ್ಥಿತಿ ಆಗಿತ್ತು, ಸ್ಕಾರ್ಚ್ಡ್ ಕಂಡೀಷನ್. ಸ್ಕಾರ್ಚ್ ಅಂದರೆ ತುಂಬ ಶಾಖ ಜಾಸ್ತಿ ಇತ್ತು. ಆ ಶಾಖನ ತಡ್ಕೊಳಕ್ಕಾಗಿಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ತುಂಬ ಸಮ್ಮರ್ನಲ್ಲಿ ಬಿಸಿಲಿರುತ್ತೆ ಅಂತ ಇಟ್ಕೊಳ್ರಿ. ಬೇಸಿಗೆನಲ್ಲಿ ಉರಿ ಬಿಸಿಲಿದೆ, ನೆಲ ಎಲ್ಲ ಕಾದೋಗಿದೆ, ನೆಲದ ಮೇಲೆ ಕಾಡು ಇಡ್ಲಿಕ್ಕೂ ನಮಗೆ ಆಗ್ತಾ ಇಲ್ಲ. ಅಂಥದ್ದನ್ನು ನಾವು ಸ್ಕಾರ್ಚ್ಡ್ ಕಂಡೀಷನ್ ಅಂತ ಹೇಳ್ತೀವಿ.
So you have intense heat in the summer, peak of the summer, the whole ground has been heated up. You don't even have the capability to just keep your feet on the ground. That is the state what is called as karst condition. ಆ ರೀತಿ ಇತ್ತು ಟ್ರಾನ್ಸ್ಮಿಷನ್ ಅಂತ ಹೇಳ್ತಾ ಇದ್ದಾರೆ. ಈ ಪರೀಕ್ಷಾ ಪ್ರಯೋಗ ಮುಗಿದಾಗ ನಾನು ಆದೇಶಗಳಿಗೆ ಅನುಗುಣವಾಗಿ ಕೆಲಸ ಮಾಡಲು ಆರಂಭಿಸಿದೆ. ಆಫ್ಟರ್ ದಿಸ್ ಎಕ್ಸಾಮಿನೇಷನ್ ವಾಸ್ ಫಿನಿಶ್ಡ್, ಟೆಸ್ಟ್ ವಾಸ್ ಫಿನಿಶ್ಡ್, ಐ ಸ್ಟಾರ್ಟೆಡ್ ವರ್ಕಿಂಗ್ ಅಕಾರ್ಡಿಂಗ್ ದಿ ಇನ್ಸ್ಟ್ರಕ್ಷನ್ಸ್ ದಟ್ ಐ ರಿಸೀವ್ಡ್. ನಾನು ಆತನ ಹೃದಯದಲ್ಲಿರುವ ಮೊದಲ ಬಿಂದುವಿನ ಮೇಲೆ ಹಲವಾರು ಸುತ್ತುಗಳ ಪ್ರಾಣಾಹುತಿ ನೀಡೆ. I transmitted multiple rounds onto the first point of the person who tried to transmit to me. ಪೂಜ್ಯ ಲಾಲಾಜಿಯವರ ಆದೇಶದಂತೆ ಹೃದಯ ಮಂಡಲದ 3ನೇ ಬಿಂದುವಿನಿಂದ ಆತನ ಹೃದಯದೊಳಗೆ ಅಗ್ನಿಯನ್ನು ಪ್ರವೇಶ ಮಾಡಿಸಿದೆ. So as per the instruction of Lalaji, I allowed the fire element to spread to the first point from the third point. ಕೊನೆಯಲ್ಲಿ ಆತ ತಪ್ಪೊಪ್ಪಿಕೊಂಡು ಕೈ ಜೋಡಿಸಿ ನಿಂತ. After this, he could not tolerate that fire element. So he folded his hands and then he asked for forgiveness. ನಾನು ಪ್ರಾಣಾಹುತಿಯನ್ನು ನೀಡುತ್ತಿರುವಾಗ ನಾನು ಸತ್ತೇ ಹೋಗುತ್ತೇನೆ ಎಂಬ ಅವನ ಅಳಲು ಕೇಳುತ್ತಿತ್ತು. So when I was transmitting to him, he was actually shouting that he is going to die. I'm going to die, I'm dead. So this kind of a thing he was actually shouting. ಲಾಲಾಜಿ ಅವರು ಯಾರು ಅಂತ ಅವ್ರ ಬಗ್ಗೆ ಬರೀತಾರೆ. ಆ ವ್ಯಕ್ತಿ ಒಬ್ಬ ಗೃಹಸ್ಥನಾಗಿದ್ದು ವಿರಕ್ತ ಸನ್ಯಾಸಿಗಳ ಕಾವ್ಯ ವಸ್ತ್ರವನ್ನು ಧರಿಸಲಾರಂಭಿಸಿದ್ದ. He was a householder and he had started donning the sacred robes of recluse sannyasis. ಆಯ್ತು, ಸನ್ಯಾಸಿಗಳ ಇದರ ಕಾವಿ ಬಟ್ಟೆ ಹುಡ್ಕೊಳ್ತಾ ಇದ್ದ. ಮಥುರ ಪ್ರಕಾಶವನ್ನು ಗಮನಿಸಿದಾಗ ಆತನಿಗೆ ಮೈ ಉರಿದು ಹೋಗಿತು. When he started looking at the brightness or the illumination of Mathura, he felt lot of he felt very itchy and started transmission for the sake of testing you. ಮೈ ಉರಿದು ಹೋಯಿತು ಮತ್ತು ನಿನ್ನನ್ನು ಪರೀಕ್ಷಿಸಲು ಸಲುವಾಗಿ ಪ್ರಾಣಾಹುತಿ ನೀಡಲು ಆರಂಭಿಸಿದನು. ಇನ್ ಆರ್ಡರ್ ಟು ಟೆಸ್ಟ್ ಯು, ಹಿ ಸ್ಟಾರ್ಟೆಡ್ ಗಿವಿಂಗ್ ಯು ಟ್ರಾನ್ಸ್ಮಿಷನ್. ಇಲ್ಲಿ ಮೈ ಉರಿದು ಹೋಯಿತು ಅಂತಂದ್ರೆ ಅವನಿಗೆ ಇಲ್ಲಿ ಇಚ್ಚಿಂಗ್ ಅಂತ ಬರೆದಿದ್ದಾರೆ, ಮೈ ನವೆ ಬಂತು ಅಂತ. ಇಲ್ಲಿ ನೋಡಿದ್ರೆ ಮೈ ಉರಿದು ಹೋಯ್ತು ಅಂತ ಬರೆದಿದ್ದಾರೆ ಟ್ರಾನ್ಸ್ಲೇಷನ್ ಅಲ್ಲಿ. ಇಚ್ಚಿಂಗ್ ಅಂತಂದ್ರೆ ಮೈಗೆ ತುರಿಕೆ ಬಂತು ಅಂತ, ಇಲ್ಲಿ ಮೈ ಉರಿದು ಹೋಯ್ತು ಅಂತ ಬರೆದಿದ್ದಾರೆ. ಸೊ ಅದಕ್ಕೋಸ್ಕರ ನಿನಗೆ ಪ್ರಾಣಾಹುತಿ ಕೊಟ್ಟು ಇಟ್ಸ್ ಮೋರ್. I think ಮೈ ಉರಿದು ಹೋಯ್ತು ಅಂತಂದ್ರೆ that's a better translation. That's what I had in mind. Jealous. He felt jealous and so he wanted to test Babuji. That's why he transmitted to him. ಬಾಬೂಜಿ ಅವರು ತದನಂತರ ನನ್ನನ್ನು ರಕ್ಷಿಸಲು ಆದೇಶನಾಗಿದ್ದ ಮಥುರೆಯ ಕ್ಷೇತ್ರಪಾಲನು ನನ್ನಲ್ಲಿ ಅಗೌರವ ವರ್ತನೆಯನ್ನು ತೊಡಗಿದ್ದ. ಆ ವ್ಯಕ್ತಿಯ ಕುರಿತಾಗಿ ನನ್ನ ಆದೇಶವೆಂದು ಕೇಳಿದನು. So remember, Babuji had somebody who should look after him. So the person who was in charge of Mathura was also in charge of looking after the health of Babuji. So this person now asked Babuji what should be done to this person who was trying to give transmission to Babuji and because of jealousy. ಆ ವ್ಯಕ್ತಿ ತನ್ನ ಪರೀಕ್ಷೆಯನ್ನು ಮುಗಿಸಿದ್ದಾನೆ ಹಾಗೂ ಕ್ಷಮೆಯಾಚರಣೆಯನ್ನು ಕೇಳಿದ್ದಾನೆಂದು ನಾನು ಹೇಳಿದೆ. So Babuji replied that fellow has finished his testing on me and he is also asked for pardon, so there is nothing to be done to him. ಇನ್ನೇನು ಮಾಡುವಂತ ಅಗತ್ಯ ಇಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಯಾರಿಗೆ? ಮಥುರೆಯ ಉಸ್ತುವಾರಿ ಯಾರು ಕ್ಷೇತ್ರಪಾಲಕನಿದ್ದಲ್ಲ ಅವನಿಗೆ. ಇದರಲ್ಲಿ ಇನ್ನೇನು ಪ್ರಶ್ನೆ ಇದೆಯಾ? Go ahead, Ganti. Draw out of the entire energy from Ayodhya means what is exactly? Very simple. See, Ayodhya is not yet been. You might need to mute, I think. Ayodhya has not yet been worked on. So when you need to work on a particular place, it could be any place. And if you feel that the entire place is filled with grossness, so here they have said Chetana. There in English it is said life. Take out the life of this grossness. That's what they mean. You have to take out the life out of grossness, so that a subtle condition can actually be transmitted to that particular place. That is what Lalaji is now instructing Babuji. So at any particular place, obviously we say that you have to clean the place. That's exactly what you do. When you clean the place, you are actually removing all the complexity and the grossness from that particular place. That's what you are doing. They are using the same thing, but they have put it in a different word. Take out the life of Ayodhya.
life out of grossness of Ayodhya. That's what it means. Okay. Okay. And if you relate to what happened in Ayodhya, when was the first Ayodhya case filed? When was the Ayodhya idol put into the temple, into the masjid there? 1980, in Rajiv Gandhi's prime ministership, it was, I put it, sir. That's wrong. You people have not read about Ayodhya also. Forget about Babaji's time. You have not even read about Ayodhya. You just had the big temple built there. ಅಯೋಧ್ಯೆನಲ್ಲಿ ಮಸ್ಜಿದ್ ಇತ್ತಲ್ವಾ, ಮಸ್ಜಿದ್ ಅಲ್ಲಿ ಯಾರೋ ತಗೊಂಡೋಗಿ ರಾಮನ ವಿಗ್ರಹ ಇಟ್ಟರು. ಯಾವ ಇಸ್ವಿನಲ್ಲಿ ಆಯ್ತದು? ವಾಟ್ ವಾಸ್ ದ ಡೇಟ್ or which year was it that Ram Lalla was kept in masjid? ಏನ್ರಿ? During PV Narasimha Rao's period, he was prime minister. No. It happened long time back. Forget about Narasimha Rao. Forget about what time. ಯಾರು 1949. ಅಯೋಧ್ಯೆ ಕತೆ ಓದ್ಲೇ ಇಲ್ವಾ? ಅಯೋಧ್ಯೆ 1949. ಬಗ್ಗೆ, ಅಯೋಧ್ಯೆದ ಬಾಬ್ರಿ ಮಸೀದ್ ಏನು ಹೊಡೆದ್ರಲ್ಲ, ಅದ್ರದ್ದು ಒಂದು ಡಾಕ್ಯುಮೆಂಟ್ರಿ ಇದೆ ಯೂಟ್ಯೂಬ್ ಅಲ್ಲಿ. 1 ತಾಸು 1.5 ತಾಸು ಇದೆ. ಐ ವಾಂಟ್ ಆಲ್ 1989. all wrong answers. I want you to, I'm giving you a homework. All of you go to YouTube, search for the Ayodhya demolition documentary. 1949, 22nd and 23rd December. Good. 1949. That's the correct answer. Somebody had a dream. So based upon the dream, he goes and keeps the idol into the masjid. And the masjid was not in use for any prayers. ಸೊ ಅವನಿಗೆ ಕನಸು ಬೀಳುತ್ತೆ, ರಾಮಲಲ್ಲಾನು ತಗೊಂಡೋಗಿ ಅಲ್ಲಿ ಇಡು ಅಂತ ಹೇಳಿ. ಅವನೇನು ಮಾಡ್ತಾನೆ, ಆ ರಾಮನ ವಿಗ್ರಹನ ತಗೊಂಡೋಗಿ ಅಲ್ಲಿ ಇಡ್ತಾನೆ. ಮಸ್ಜಿದಲ್ಲಿ ಯಾರು ಪ್ರಾರ್ಥನೆಯನ್ನು ಮಾಡ್ತಿರಲ್ಲ, ಯಾವುದೇ ವರ್ಷದಿಂದ ಅವ್ರು ಯಾರು ಪ್ರಾರ್ಥನೆ ಮಾಡ್ತಿಲ್ಲ, ಹಲವಾರು ವರ್ಷದಿಂದ ಯಾರು ಪ್ರಾರ್ಥನೆ ಮಾಡ್ತಿಲ್ಲ ಅಲ್ಲಿ. ಅವನಿಗೆ ಕನಸು ಬಿದ್ದ ಮೇಲೆ ಅವನು ತಗೊಂಡೋಗಿ ರಾಮನ ವಿಗ್ರಹ ಅಲ್ಲಿ ಇಡ್ತಾನೆ. 1949 ಇಡ್ತಾನೆ. ಅದಾದ್ಮೇಲೆ ಅದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗುತ್ತೆ, ಕಂಪ್ಲೇಂಟ್ ಹೋಗುತ್ತೆ. ಸೊ ಇಲ್ಲಿಂದ ಸ್ಟೋರಿ ಶುರು ಆಗುತ್ತೆ. ಸೊ ಬಟ್ ಐ ವಾಂಟ್ ಯು ಟು go to the records of what exactly happened in Ayodhya, because this is a fight which has been going on for 500 years. Not now. This is a temple which has been tried to be built over 500 years. So you should know about the documentary about places, especially a space as important as Ayodhya. You should know about it. So please go through that documentary. They've given you all the dates. Now, why am I saying this? Work on Ayodhya has started in 1944. What happens as a manifestation of that is something that comes in due course of time. ಅಯೋಧ್ಯೆ ಮೇಲೆ ಕೆಲಸ ಆಲ್ರೆಡಿ ಲಾಲಾಜಿಯವರು ಬಾಬುಜಿಯವರ ಗಮನಕ್ಕೆ 1944 ಬಂದಿದೆ. ಅದರ ಪರಿಣಾಮ ಏನಾಗುತ್ತೆ ಕಾಲಕ್ರಮೇಣದಲ್ಲಿ ಅದು ಗೋಚರ ಆಗುತ್ತೆ. So I want you to keep this in mind. This is something that you will see across the book. The moment it comes to the attention of Lalaji or Babuji for a work to occur at a particular place, many things starts happening in that particular place in due course of time. ಲಾಲಾಜಿಯವರು ಮತ್ತು ಬಾಬುಜಿಯವರ ಮನಸ್ಸಿನ ಗಮನಕ್ಕೆ ಯಾವ ಜಾಗದ ಮೇಲೆ ಕೆಲಸ ಆಗಬೇಕು ಅಂತ ಅವ್ರ ಮನಸ್ಸಿಗೆ ಬರುತ್ತೋ ಅಲ್ಲಿ ಆಲ್ರೆಡಿ ಕೆಲಸ ಶುರು ಆಗುತ್ತೆ. ಕಾಲಕ್ರಮೇಣದಲ್ಲಿ ಆ ಜಾಗದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ಲಿಕ್ಕೆ ನೀವು ಶುರು ಮಾಡ್ತೀರಾ. ಆಯ್ತು. ಸೊ ದಿಸ್ ಇಸ್ ಸಮಥಿಂಗ್ ಐ ವಾಂಟ್ ಯು ಟು ರಿಮೆಂಬರ್. ನೋ ಪ್ಲೇಸ್ ವಿಲ್ ಕಮ್ ಇನ್ ಟು ದೇರ್ ಮೈಂಡ್ ವಿತೌಟ್ ಎ ರೀಸನ್. ಅವರಿಬ್ಬರ ಮನಸ್ಸಿನಲ್ಲಿ ಯಾವುದೇ ಜಾಗ ವಿನಾಕಾರಣ ಬರಲ್ಲ. ಅವರಿಬ್ಬರ ಮನಸ್ಸಿನಲ್ಲಿ ಯಾವುದೋ ಇಸ್ವಿನಲ್ಲಿ ಅದು ಬಂದಿದೆ ಅಂತಂದ್ರೆ ಅಲ್ಲಿ ಏನೋ ಕೆಲಸ ಆಗ್ಬೇಕಾಗಿದೆ, ಅದಕ್ಕೆ ಬಂದಿರುತ್ತೆ. Only if a particular piece of work needs to occur at that particular place, only then it will come into the Babuji's or Lalaji's mind. Otherwise, it will not come without any reason. That's what I want you to keep in mind. So 44, Ayodhya has been mentioned here. 49, they actually keep the Ram idol. And then the rest of the proceeding starts after that. It was locked up so that neither Hindus could worship nor the Muslims could do anything.
So Rajiv Gandhi opens the lock of that particular temple so that it becomes available for the Hindus to do the Kar Seva. That is when all these things actually started gaining momentum. So it is no coincidence that at this stage of India's history, Ayodhya has been brought back to life. Kashi has been brought back to life. Mathura also is going to come back to life in due course of time. There is no doubt about that. And none of these things are happening accidentally. People might think that it's doing accidentally. No. All the spiritual saints of the past have already started working on the renaissance of India. Because what is required for the next generation or the next part of the evolution of Earth is the renaissance of India. Why is renaissance of India necessary? ಭಾರತ ಸಾಕಷ್ಟು ಮಟ್ಟಿಗೆ ಬದಲಾವಣೆ ಆಗಿ ಭಾರತ ಮುಂಚೂಣಿಗೆ ಬರಬೇಕಾಗಿದೆ. ಯಾಕೆ ಬರಬೇಕಾಗಿದೆ ಭಾರತ? ಭಾರತ ಆಧ್ಯಾತ್ಮದ ಮಡಿಲು, ಇಡೀ ಜಗತ್ತಿಗೆ ಆಧ್ಯಾತ್ಮದ ಮಡಿಲು. ಇಂಡಿಯಾ ಇಸ್ ದ ಕ್ರೇಡಲ್ ಆಫ್ ಸ್ಪಿರಿಚುಯಾಲಿಟಿ. ವಿತೌಟ್ ಇಂಡಿಯಾ ರಿಜುವಿನೇಟಿಂಗ್, ದ ವರ್ಲ್ಡ್ ಕ್ಯಾನಾಟ್ ರಿಜುವಿನೇಟ್. ಭಾರತ ಮುಂಚೂಣಿಗೆ ಬರ್ದಿರ ಇಡೀ ಜಗತ್ತು ಬದಲಾವಣೆ ಆಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ಮುಂಚೂಣಿಗೆ ಬಂದ್ರೆ ಮಾತ್ರನೇ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಭಾರತ ಹಿಂದೆ ಇತ್ತು ಅಂತಂದ್ರೆ ಆಧ್ಯಾತ್ಮಿಕ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಋಷಿಮುನಿಗಳು, ಅವ್ರಿಗೇನು ಭಾರತದ ಮೇಲೆ ವಿಶೇಷವಾದಂಥ ಮಮಕಾರ ಇದೆ ಅಂತಲ್ಲ, ಆದರೆ ಭಾರತದ ಮುಖಾಂತರನೇ ಈ ಕೆಲಸ ಆಗ್ಬೇಕಾಗಿದೆ. ಹಾಗಾಗಿ ಎಲ್ಲ ಋಷಿಮುನಿಗಳು ಕೂಡ ಭಾರತವನ್ನ ಮತ್ತೆ ಉದ್ಧಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಆಧ್ಯಾತ್ಮಿಕ ಸ್ತರದಿಂದ ಪ್ರಯತ್ನ ಪಡ್ತಿದ್ದಾರೆ. ನಾವು ಲೌಕಿಕ ಸ್ತರದಲ್ಲಿ ಆಧ್ಯಾತ್ಮಿಕ ಕೆಲಸದ ಲೌಕಿಕವಾದಂಥ ಒಂದು ಮಾರ್ಪಾಡು ಏನಾಗ್ತಿದೆ ಅದನ್ನು ನಾವು ನಮ್ಮಲ್ಲಿ ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ವಾಟ್ ಎವರ್ ಸ್ಪಿರಿಚುವಲ್ ವರ್ಕ್ ಈಸ್ ಬೀಂಗ್ ಡನ್ ಬೈ ದ ಎಲ್ಡರ್ ಸೈನ್ಸ್, ಈಚ್ ಒನ್ ಈಸ್ ಅಟ್ ಇಟ್ ಟು ಮೇಕ್ ಶೂರ್ ದಟ್ ಇಂಡಿಯಾ ಗೆಟ್ಸ್ ರಿಜುವಿನೇಟೆಡ್ ಅಗೇನ್. ಅವ್ರೇನು ವಾಟ್ ಎವರ್ ವರ್ಕ್ ದೇ ಆರ್ ಡೂಯಿಂಗ್ ಅಟ್ ದ ಸ್ಪಿರಿಚುವಲ್ ಲೆವೆಲ್ ಈಸ್ ನೌ ಗ್ರಾಜುಯಲಿ ಮ್ಯಾನಿಫೆಸ್ಟಿಂಗ್ ಅಟ್ ದ ಮೆಟೀರಿಯಲ್ ಲೆವೆಲ್. ದಟ್ಸ್ ಆಲ್ ದಟ್ ಯು ಆರ್ ಸೀಯಿಂಗ್. So don't think that it's only this government which is doing the job. The necessary foundation for these governments to do the job has already been set at the spiritual level by our saints. ಈಗೇನು ಈ ಗೌರ್ಮೆಂಟ್ ಆ ಗೌರ್ಮೆಂಟ್ ಸರ್ಕಾರಗಳೆಲ್ಲ ಕೆಲಸ ಮಾಡ್ತಿದೆ, ಎಲ್ಲ ಬದಲಾವಣೆ ಆಗ್ತಿದೆ ಅಂತ ನೀವೇನು ನೋಡ್ತಿದ್ದೀರಲ್ಲ, ಅದರ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕ ಸ್ತರದಲ್ಲಿ ಅದಕ್ಕೆ ಆಲ್ರೆಡಿ ಶಿಲಾನ್ಯಾಸ ಮಾಡಲಾಗಿದೆ. ಫೌಂಡೇಶನ್ ಹ್ಯಾಸ್ ಆಲ್ರೆಡಿ ಬೀನ್ ಲೆಡ್. ಇಟ್ಸ್ ಬೇಸ್ಡ್ ಆನ್ ದಟ್ ಫೌಂಡೇಶನ್ ಯು ಆರ್ ಸೀಯಿಂಗ್ ದ ಮೆಟೀರಿಯಲಿಸ್ಟಿಕ್ ಚೇಂಜಸ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ. Okay, so don't be surprised by what you are seeing now. All these things are planned. So next 25 to 30 years is the time when India is going to go up and up. It will have challenges, but India is bound to go up. Not only materially, but India has a very big role to play spiritually. So only when India gets to the next stage of spiritual journey, the entire world will get rejuvenated. ಇಡೀ ಪ್ರಪಂಚ ಭಾರತದಿಂದ ಲಾಭವನ್ನು ಪಡ್ಕೊಳ್ಳುತ್ತೆ. ಆಧ್ಯಾತ್ಮದ ಆಧಾರದ ಮೇಲೆ ಮುಂದಿನ ಪೀಳಿಗೆಯ ಮುಂದಿನ ಜನಾಂಗ ನಿರ್ಮಾಣವಾಗುತ್ತೆ. ಆಧ್ಯಾತ್ಮದ ಆಧಾರದ ಮೇಲೆ. ಲೌಕಿಕತೆ ಈಗ ನೋಡಿ, ಹಣದ ಆಧಾರದ ಮೇಲೆ ಕ್ಯಾಪಿಟಲಿಸ್ಟಿಕ್ ಸೊಸೈಟಿ ವಿ ಹ್ಯಾವ್ ಗಾಟ್. ದ ಸೊಸೈಟಿ ದಟ್ ವಿ ಹ್ಯಾವ್ ಗಾಟ್ ಈಸ್ ಬೇಸ್ಡ್ ಆನ್ ಕ್ಯಾಪಿಟಲಿಸಮ್ ಮಾಡೆಲ್. ಹಣದ ಆಧಾರದ ಮೇಲೆ ನಿಂತಿರ್ತಕ್ಕಂಥ ಒಂದು ಸಮಾಜವನ್ನು ಸೃಷ್ಟಿ ಮಾಡಿದ್ದೀವಿ. ಆಧ್ಯಾತ್ಮದ ಆಧಾರದ ಮೇಲೆ ನಿಂತಿರ್ತಕ್ಕಂಥ ಸಮಾಜ ಇಲ್ಲ ಇವಾಗ. ಈ ಮುಂದಿನ ಹಂತದ ಬದಲಾವಣೆಯಲ್ಲಿ ಏನಾಗ್ತಿದೆ, ಆಧ್ಯಾತ್ಮದ ಆಧಾರದ ಮೇಲೆ ಹೊಸ ಸಮಾಜ ನಿರ್ಮಾಣ ಆಗುತ್ತೆ. ಅದಕ್ಕೆ ಭಾರತ ಬೇಕೇ ಬೇಕು. ಆಧ್ಯಾತ್ಮ ಎಲ್ಲಾದ್ರೂ ಬೇಕಾದ್ರೆ ಭಾರತ ಮುಂಚೂಣಿಯಲ್ಲಿ ಇರಬೇಕು. ಹಾಗಾಗಿ ಭಾರತವನ್ನು ಉದ್ಧಾರ ಮಾಡಲಿಕ್ಕೆ ಎಲ್ಲ ಸಂತರು ತುದಿಗಾಲಲ್ಲಿ ನಿಂತಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸೊ ದಟ್ಸ್ ದ ರೀಸನ್ ವೈ ಆಲ್ ದ ಸೇಂಟ್ಸ್ ಹ್ಯಾವ್ ಬೀನ್ ಅಟ್ ದ ಫೋರ್ ಫ್ರಂಟ್ ಟು ಗೆಟ್ ಇಂಡಿಯಾ into a better shape. So that the next generation or the next era which is going to come, which is based on spiritual era, without India being at the top, you cannot have a spiritual era. The entire basis for spirituality is going to come out from India only. That's why all the saints are working for that. ಆಯ್ತಾ ಮಂಜುನಾಥ್? ಒಂದ್ಸರಿ ತಿರುವಳ್ಳೂರಲ್ಲಿ ಭಂಡಾರ ನಡೆದಾಗ ಹೆಲೆನ್ ಅವರು ಮತ್ತೆ ದಾಜಿಯವ್ರ ಜೊತೆಲಿ ಕಮ್ಯುನಿಕೇಶನ್ ನಡೀತು. ಆ ಟೈಮಲ್ಲಿ ಹೆಲೆನ್ ಅವರು ಹೇಳ್ತಾ ಇದ್ರು, ಇಂಡಿಯಾ ಶಾರ್ಟ್ಲಿ ವಿಲ್ ಲೀಡ್ ದ ವರ್ಲ್ಡ್ ಅಂತ. ಬಾಬೂಜಿಯವರು ಕಂಪ್ಲೀಟ್ ವರ್ಕ್ಸ್ ಅಲ್ಲಿ ಕೂಡ ಬರೆದಿದ್ದಾರೆ, ಭಾರತ ಮುಂಚೂಣಿಗೆ ಬರಲೇಬೇಕು.
ಇವ್ರು ಯಾರಿಗೂ ಭಾರತ ಬರಬೇಕು ಅಂತಲ್ಲ. ಭಾರತ ಇದೆಯಲ್ಲ, ಭಾರತದ ಈ ಭೂಖಂಡ ಏನಿದೆಯಲ್ಲ, ಭೂಮಿ, ಇದು ಯಾವಾಗಲೂ ಕೂಡ ಆಧ್ಯಾತ್ಮದ ಮಡಿಲಾಗಿತ್ತು. ದಿಸ್ ಇಸ್ ದ ಕ್ರೇಡಲ್ ಫಾರ್ ಸ್ಪಿರಿಚುಯಾಲಿಟಿ. ಹಾಗಾಗಿ ಏನಾಗಿದೆ, ಆಧ್ಯಾತ್ಮದ ಒಂದು ತಳಹದಿಯಿಂದ ಹೊಸ ಸಮಾಜ ನಿರ್ಮಾಣ ಆಗಬೇಕು ಅಂತಂದ್ರೆ ಭಾರತ ಮುಂಚೂಣಿಗೆ ಬರಲೇಬೇಕು. ಹಾಗಾಗಿ ಅವರೆಲ್ಲರೂ ಕೂಡ ಭಾರತದ ಭೂಮಂಡಲದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಡೋಂಟ್ ಬಿ ಸರ್ಪ್ರೈಸ್ಡ್. ಓಕೆ, ಸೊ ಇಂಡಿಯಾ ಹ್ಯಾಸ್ ಟು ಲೀಡ್ ದ ವರ್ಲ್ಡ್ ಆಸ್ ಫಾರ್ ಸ್ಪಿರಿಚುಯಾಲಿಟಿ ಇಸ್ ಕನ್ಸರ್ನ್. ಸರಿನಾ? ಸರಿ, ಹಾಗಾದ್ರೆ ಇನ್ನೇ ಪ್ರಶ್ನೆ ಇದೆಯಾ? ವಿಲ್ ಸ್ಟಾಪ್ ಹಿಯರ್ ಅನದರ್ 2 minutes. ಸೊ 10:30 ಆಗಲಿಕ್ಕೆ. ಸಮ್ ಸ್ಪೋರ್ಟ್ಸ್ 20, that's okay. Don't worry about sports. We are not going to win much medals in Olympics. Don't worry. We can only win medals in activities where we have to sit and do something. We can win medals in chess. That's okay, because we have to sit and work. Don't tell any difficult tasks. ತುಂಬ ಕಷ್ಟ ಆಗಿರೋದು ಆಟಗಳೆಲ್ಲ ಹೇಳ್ಬಿಡಿ ನಮಗೆ. ಆಯ್ತು. Anything about Dwarka, it will come in due course of time. What happened in Dwarka and other things, we'll discuss when it comes. Okay? ಸರಿ ಕಣ್ರಿ, ಯಾರಿಗೆ ಇನ್ನೇನು ಪ್ರಶ್ನೆ ಇಲ್ವಾ? ಇನ್ನೇನು ಹೇಳ್ತೀರಾ? ಇನ್ನು ಮುಂದಿನ 25-30 ವರ್ಷದಲ್ಲಿ ಈಗ ನಾನು ಆಧ್ಯಾತ್ಮದ ಬುನಾದಿ ಹಾಕಬೇಕು ಅಂತ ಹೇಳಿದ್ವಲ್ಲ, ಆಧ್ಯಾತ್ಮದ ಬುನಾದಿ ಹಾಕಲಿಕ್ಕೆ ನಾವೆಲ್ಲರೂ ಕೂಡ ಸೈನಿಕರು. ವಿ ಆರ್ ದ ಪಾದಾಳಗಳು, ವಿ ಆರ್ ದ ಸರ್ವೆಂಟ್ಸ್ ಆನ್ ವಿಚ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಹ್ಯಾಸ್ ಟು ಅಕರ್. ಸೊ ಆಲ್ ಆಫ್ ಅಸ್ ಹ್ಯಾವ್ ಸಮ್ ಕೈಂಡ್ ಆಫ್ ಎ ಕಾಂಟ್ರಿಬ್ಯೂಷನ್ ಟು ಮೇಕ್. ಇದೇನು ಆಧ್ಯಾತ್ಮದ ಪುನರುತ್ಥಾನ ಆಗಬೇಕು ಭಾರತದ್ದು, ಅದಕ್ಕೆ ನಮ್ಮೆಲ್ಲರ ಒಂದು ಕಿಂಚಿತ್ ಕೊಡುಗೆ ಬೇಕು. ಹಾಗಾಗಿ ನಮ್ಮ ಕೆಲಸಗಳು ಗುರು ನಮ್ಗೆ ಏನು ಕೊಟ್ಟಿದ್ದಾರೆ ಗುರುಗಳು, ಅದನ್ನು ನಾವು ಎಲ್ಲರೂ ಕೂಡ ಸೀರಿಯಸ್ ಆಗಿ ತಗೊಂಡು ಎಷ್ಟಾಗುತ್ತೋ ಅಷ್ಟನ್ನು ಮಾಡೋಣ. ಲೆಟ್ ಅಸ್ ಟ್ರೈ ಅವರ್ ಬೆಸ್ಟ್ ಟು ಕಾಂಟ್ರಿಬ್ಯೂಟ್ ಟು ದಿಸ್ ಪರ್ಟಿಕ್ಯುಲರ್ ವರ್ಕ್. ಓಕೆ ಗಾಯತ್ರಿ? Is this Brighter Mind Kids will have a play in that? No comments. Yes and no. But how many Brighter Mind Kids have you observed? Very few. Brighter minds will not add to spirituality. So that's a very important thing to remember. Brighter mind will keep some aspects of their perception better as long as they practice. But does it really add to the question of spirituality or spiritual progress? Not necessary. Okay. But Babuji or Daji had mentioned about some other kind of new kids recently in one of the talks. You remember? Blue kids. Indigo kids. Indigo kids. He had mentioned about the indigo kids. They are kids who come with different levels of consciousness. So they are the one who is going to kind of put a foundation for the next era of spirituality to dawn in India and across the world. That's what is going to happen. Okay. So people read about 2032, the world is ending. 2050, the world is ending. World is not going to end so soon, so don't worry about it. Okay. We'll stop here. We will catch up tomorrow as usual at 9:15. Okay. Good night then. Namaste Kandri. Adre Ayodhya the documentary ellu nodkolru. Please watch the documentary on Ayodhya. That is the homework. Okay. Thank you, brother. Thank you so much. Bye. Thank you. Bye. Thank you, brother. Thank